ನಮಸ್ಕಾರ ಸ್ಪರ್ಧಾರ್ಥಿ ಮಿತ್ರರೇ. ನಮ್ಮ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ನ ದಿನದ ಕತೆ ಅಂತ ಹೇಳಿ ಈ ಒಂದು 2 ದಿವಸಗಳ ಕರೆಂಟ್ ಅಫೇರ್ಸ್. ಆಕ್ಚುಲಿ ನಿನ್ನೆ ದಿವಸ ಎಲ್ಲವೂ ರೆಡಿ ಆಗಿತ್ತು, ಸ್ಲೈಡ್ ಕೂಡ ರೆಡಿ ಆಗಿತ್ತು, ಇನ್ನೇನ್ ಕ್ಲಾಸ್ ಮಾಡ್ಬೇಕು ಅನ್ನುವಂತ ಒಂದು ಸಮಯದಲ್ಲಿ ಸ್ವಲ್ಪ ಅರ್ಜೆಂಟ್ ಆಗಿ ಕೆಲಸ ಬಂದಿದ್ದಕ್ಕೆ ನಿನ್ನೆ ದಿವಸದ ಕರೆಂಟ್ ಅಫೇರ್ಸ್ ಮಾಡಿಲ್ಲ. ಇವತ್ತು ಮೇಜರ್ ಆಗಿ ನಿನ್ನೆ ಮತ್ತು ಮೊನ್ನೆಯ ಸ್ವಲ್ಪ ನ್ಯೂಸ್ ಗಳಿವೆ. ಇವತ್ತಿನ ನ್ಯೂಸ್ ಅನ್ನ ಅಷ್ಟೊಂದು ಹಾಕಿಲ್ಲ, ಯಾಕಂದ್ರೆ ಇಷ್ಟರಲ್ಲಿ ಒಂದು ಹಾಫ್ ಅನ್ ಅವರ್ ವರೆಗೂ ಡಿಸ್ಕಷನ್ ಆಗುವಂತ ಚಾನ್ಸಸ್ ಇದೆ. ಅದಕ್ಕೆ ನಾಳೆ ದಿವಸ ಏನ್ ಮಾಡ್ತಿದೀನಿ, 16 ಮತ್ತು 17 ಕ್ಲಬ್ ಮಾಡಿ ಹೇಳಕ್ ಟ್ರೈ ಮಾಡ್ತೀನಿ. ಇನ್ ಕೇಸ್ ಇನ್ನೂ ಟೈಮ್ ಬೇಕಾದ್ರೆ ಹಾಗಿದ್ರು ನಾವು ಸಂಡೇ ದಿವಸ ಯಾವುದೇ ಕರೆಂಟ್ ಅಫೇರ್ಸ್ ಮಾಡಲ್ಲ. ಕರೆಂಟ್ ಅಫೇರ್ಸ್ ಮತ್ತೆ ವಿದ್ಯಾರ್ಥಿ ಪ್ರಭುತ್ವ ಎರಡನ್ನೂ ಸಂಡೇ ದಿವಸ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಏನಾಗುತ್ತಂತ. ಅದ್ರ ಜೊತೆಗೆ ಯಾರ್ಯಾರು ನಮ್ಮ ಈ ಒಂದು ಮಚ್ಚಾ ಕರೆಂಟ್ ಅಫೇರ್ಸ್ ಚಾನಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ದಯವಿಟ್ಟು ಏನ್ ಮಾಡ್ಬೇಕು, ಸಬ್ಸ್ಕ್ರೈಬ್ ಮಾಡ್ಬೇಕು, ಬೆಲ್ ಐಕನ್ ನ ಪ್ರೆಸ್ ಮಾಡ್ಬೇಕು. ಜಸ್ಟ್ ಲೈಕ್ ಮಾಡೋದು, ಶೇರ್ ಮಾಡೋದು, ಇದೆಲ್ಲ ಯಾರ್ದು, ನಿಮ್ಮ ಒಂದು ಕೆಲಸ ಅಂತ ಹೇಳ್ತಾ ಇವತ್ತಿನ ಕರೆಂಟ್ ಅಫೇರ್ಸ್ ಅಲ್ಲಿ ಮುಖ್ಯವಾಗಿ 1 ಮತ್ತು 2 ಸಾಲುಗಳಲ್ಲಿ ಒಂದೆರಡು ಸಾಲುಗಳಲ್ಲಿ ನಾವು ತಿಳ್ಕೋಬೇಕಾದಂತಹ ಕೆಲವೊಂದಿಷ್ಟು ಕರೆಂಟ್ ಅಫೇರ್ಸ್ ಅನ್ನ ಡಿಸ್ಕಸ್ ಮಾಡೋಣ. ಏನಾಗಿದೆಯಪ್ಪ ಅಂದ್ರೆ, ನಮ್ಮ ಭಾಷೆಯನ್ನ, ನಮ್ಮ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸಬೇಕು ಅಂತ ಹೇಳಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದವರು ಈಗ ಕಮೆಂಟ್ ಅಲ್ಲಿ ಹಾಕಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಯಾರು ಅಂತ. ಓಕೆ, ಇದರ ಅಧ್ಯಕ್ಷರು ಯಾರಿದ್ದಾರೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ, ಲೈವ್ ಅಲ್ಲಿ ಇದ್ರೆ ಲೈವ್ ಅಥವಾ ಲೈವ್ ಇಲ್ಲ ಅಂತಂದ್ರೆ ಆಮೇಲೆ ಕೂಡ ನೀವೇನ್ ಮಾಡ್ಬೇಕು, ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ಬೇಕು. ಯಾರಿದ್ದಾರಪ್ಪ ಪ್ರಸ್ತುತ ಈ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಅಂತ. ಬಹಳಷ್ಟು ಫೇಮಸ್ ಇರೋರು, ಚಲನಚಿತ್ರ ರಂಗಕ್ಕೆ ಬಹಳಷ್ಟು ಹತ್ತಿರವಾದಂತಹ ಒಬ್ಬ ವ್ಯಕ್ತಿ. ಅವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ, ಅವರು ಮತ್ತು ಟೋಟಲ್ ಆಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸಮಗ್ರ ಕನ್ನಡ ಭಾಷಾ ವಿಧೇಯಕ ಅಂತ ಹೇಳಿ, ವಿಧೇಯಕ ಅಂತಂದ್ರೆ ಒಂದು ಡ್ರಾಫ್ಟ್. ಓಕೆ, ರಾಜ್ಯದ ಒಂದು ಭಾಷೆ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸೋದಕ್ಕಾಗಿ ಏನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಒಂದು ಡ್ರಾಫ್ಟ್ ಅನ್ನ ಸಿದ್ಧಪಡಿಸ್ತಿದ್ದಾರೆ. ಇದು ಬಂದ ಮೇಲೆ, ಈ ಒಂದು ಡ್ರಾಫ್ಟ್ ಬಂದ ಮೇಲೆ ನೋಡೋಣ ಏನೇನ್ ಫೀಚರ್ಸ್ ಇರುತ್ತಂತ. ಅದಕ್ಕೆ ಇದು ಸ್ವಲ್ಪ ಇಂಪಾರ್ಟೆಂಟ್. ಯಾಕೆ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಸರೋಜಿನಿ ಮಹಿಷಿ ವರದಿ ಅಂತ ಹೇಳಿ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗವನ್ನ ನೀಡಬೇಕು, ಹೌದಾ. ಅದಕ್ಕೆ ಸಂಬಂಧಪಟ್ಟಂತೆ ಇದು ಕೂಡ ಈ ಭಾಷಾ ವಿಧೇಯಕದಲ್ಲಿ ಕೆಲವೊಂದಿಷ್ಟು ನಡವಳಿಕೆಗಳು ಬರುವಂತಹ, ಕೆಲವೊಂದಿಷ್ಟು ಕ್ಲಾಸ್ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ನಮಗೆ ಏನು ಜಾಬ್ ಇಲ್ಲಲ್ಲ, ಜಾಬ್ಲೆಸ್ ಜನರಿಗೆ ಜಾಬ್ ಬೇಕಾದ್ರೆ ಈ ಒಂದು ವರದಿ ಅಥವಾ ಈ ಒಂದು ವಿಧೇಯಕದಲ್ಲಿ ಅಂತಹದ್ದು ಅಂಶಗಳನ್ನ ಹಾಕ್ಬೋದು ಅನ್ನುವಂತ ಚಾನ್ಸಸ್ ಇದೆ. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ಗಮನವನ್ನ ಕೊಡ್ತಾ ಇರೋಣ. ಯಾವಾಗ ಇವರು ಈ ವಿಧೇಯಕ ಅಥವಾ ಡ್ರಾಫ್ಟ್ ಅನ್ನ ರೆಡಿ ಮಾಡ್ತಾರಲ್ಲ, ಅವಾಗ ಏನೇನಾಗಿದೆ ಅಂತ ಚರ್ಚೆ ಮಾಡೋಣ. ಅದಾದ್ಮೇಲೆ ಬೆಂಗಳೂರು ನಗರನ್ನ ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿ ಮಾಡಬೇಕು, ಒಂದು ಸಿಸ್ಟಮೆಟಿಕ್ ವೇದಲ್ಲಿ ಯಾವ ರೀತಿ ಡೆವಲಪ್ ಮಾಡಬೇಕು ಅನ್ನೋದರ ಸಲುವಾಗಿ ಬೆಂಗಳೂರು ಮಿಷನ್ ಡಾಕ್ಯುಮೆಂಟ್ ಅಂತ ಹೇಳಿ ಒಂದು ವರದಿ, ಡಾಕ್ಯುಮೆಂಟ್ ಅಂತಂದ್ರೆ ವಿಷನ್ ಡಾಕ್ಯುಮೆಂಟ್ ಅಂದ್ರೇನು, ಮುಂದಿನ ದಿನಗಳಲ್ಲಿ ಬೆಂಗಳೂರು ಯಾವ ರೀತಿ ಆಗ್ಬೇಕು ಆ ಒಂದು ಪರಿಕಲ್ಪನೆ ಕುರಿತಾದಂತಹ ಡಾಕ್ಯುಮೆಂಟ್ ಅನ್ನ ನಾವು ರೆಡಿ ಮಾಡ್ತೀವಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅಂದ್ರೆ ಈಗ ನೋಡ್ತಿದ್ವಿ, ಬೆಂಗಳೂರು ಹಾಗೆ ಹಬ್ತಾ ಇದೆ. ಅಡ್ಡದಿಡ್ಡಿ ಹಬ್ಬಬಾರ್ದು ಯಾವುದು ಈ ಬೆಂಗಳೂರು. ಓಕೆ, ಆ ಅಡ್ಡಾದಿಡ್ಡಿಯಾಗಿ ಹರಡೋಕ್ಕಿಂತ ಏನ್ ಮಾಡ್ಬೇಕು, ವ್ಯವಸ್ಥಿತವಾಗಿ ಇದು ಬರಬೇಕು ಅಂತ ಹೇಳಿ ಈ ವಿಷನ್ ಡಾಕ್ಯುಮೆಂಟ್ ಅನ್ನ ಗೌರ್ಮೆಂಟ್ ಅವರು ರೆಡಿ ಮಾಡ್ತಿದ್ದಾರೆ. ನೋಡೋಣ ಏನೇನ್ ಬರ್ತೈತೆ ಅಂತ ಹೇಳಿ, ಇವೆಲ್ಲ ನೋಡುವಂತ ಸುದ್ದಿಗಳು. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಈಗ ಕಚ್ಚಾ ತೈಲ ನಾವು ನಮ್ಮ ದೇಶದ 85% ಅಷ್ಟು ಏನು ಆಯಿಲ್ ರಿಕ್ವೈರ್ಮೆಂಟ್ ಅನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇದ್ದೀವಿ. ಅಂತ ಒಂದು ಕಚ್ಚಾ ತೈಲ ಸರಬರಾಜು ಮಾಡುವಂತಹ ದೇಶಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ಇರಾಕ್ ಇತ್ತು, 2ನೇ ಸ್ಥಾನದಲ್ಲಿ ಸೌದಿ ಅರೇಬಿಯಾ ಇತ್ತು. ಈಗ 2ನೇ ಸ್ಥಾನ ಸೌದಿ ಅರೇಬಿಯಾದಿಂದ ಯಾರಿಗೆ ಪಾಲಾಗಿದೆ ಅಂದ್ರೆ ರಷ್ಯಾದವರ ಪಾಲಾಗಿದೆ. ನಾನು ಮೊದಲೇ ಹೇಳಿದಂತೆ ನಮಗೆ ಎಷ್ಟು ಪೆಟ್ರೋಲ್ ಬೇಕಲ್ಲ, ಆ ಕಚ್ಚಾ ತೈಲವನ್ನ ನಾವು ಸಂಸ್ಕರಣೆ ಮಾಡಿ ಎಕ್ಸ್ಪೋರ್ಟ್ ಕೂಡ ಮಾಡ್ತೀವಿ ಅಂತ ಹೇಳಿದ್ವಿ. ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿ ಕಚ್ಚಾ ತೈಲದ ಬಗ್ಗೆ ನಾನು ಮಾತಾಡಿದ್ದೆ. ನಾವು ಆಮದು ಮಾಡ್ಕೊಳ್ಳೋದು ಯಾವ್ದನ್ನ, ಕಚ್ಚಾ ತೈಲವನ್ನ, ಇದನ್ನ ಸಂಸ್ಕರಣೆ ಮಾಡಿ ನಾವೇನ್ ಮಾಡ್ತಿದ್ವಿ, ರಫ್ತು ಕೂಡ ಮಾಡ್ತೀವಿ, ಇದ್ರ ಜೊತೆಗೆ ನಾವು ಬಳಕೆಯನ್ನು ಕೂಡ ಮಾಡ್ತೀವಿ. ಹೀಗೆ ನಮ್ಮ ದೇಶಕ್ಕೆ ಕಚ್ಚಾ ತೈಲನ್ನ ಕಳಿಸುವಂತಹ ಒಂದು ದೇಶಗಳಲ್ಲಿ ಟಾಪ್ ಅಲ್ಲಿ ಇರಾಕ್ದವ್ರು ಇದ್ದಾರೆ. ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ ಯಾವ್ದು ಬಂತು, ರಷ್ಯಾ ಬಂತು. 3ನೇ ಪ್ಲೇಸಿಗೆ ಸೌದಿ ಅರೇಬಿಯಾ ಹೋಯ್ತು. ಯಾಕೆ ಹಿಂಗಾಯ್ತು? ಓಕೆ, ಯಾಕೆ ಹಿಂಗೆ ಅಂತಂದ್ರೆ, ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ರಷ್ಯಾದವರು ಉಕ್ರೇನ್ ಮೇಲೆ ಯುದ್ಧ ಮಾಡಿದಾಗಿಂದ, ಓಕೆ, ಈಗ ಮೋಸ್ಟ್ಲಿ ನನ್ನ ಪ್ರಕಾರ ಒಂದು 115 ದಿವಸ ಆಗಿರ್ಬೋದು, 110-115 ದಿವಸದಿಂದ ಈ ಯುದ್ಧ ಸ್ಟಾರ್ಟ್ ಆಗಿದೆ. ರಷ್ಯಾದವರು ಉಕ್ರೇನ್ ಮೇಲೆ ದಾಳಿ ಮಾಡಿದಾಗಿನಿಂದ ಎಸ್ಪೆಷಲಿ ಯುರೋಪಿಯನ್ ದೇಶಗಳು, ಯುರೋಪಿಯನ್ ಯೂನಿಯನ್ ಅಥವಾ ಯುರೋಪ್ ಖಂಡದ ದೇಶಗಳು ಏನ್ ಮಾಡ್ತಿದೆ, ರಷ್ಯಾನ ಮನಸ್ಸನ್ನ
ಸೊ ರಷ್ಯಾದವರಿಗೆ ಮನವರಿಕೆ ಮಾಡೋಣ, ಈ ತರ ಯುದ್ಧವನ್ನ ಮಾಡಬಾರ್ದು ಅಂತ ಹೇಳಿ ಅವ್ರ ಮೇಲೆ ಪ್ರೆಷರ್ ಹಾಕೊಳ್ಳೋದಕ್ಕೆ ಬಹಳಷ್ಟು ದೇಶಗಳು ಏನ್ ಮಾಡಿತ್ತು, ರಷ್ಯಾದಿಂದ ಈ ತೈಲವನ್ನ ಖರೀದಿ ಮಾಡೋದನ್ನ ನಿಲ್ಲಿಸಿತು. ಆದ್ರೆ ರಷ್ಯಾ ಭಾರತಕ್ಕೆ, ನಾಟ್ ಕರ್ನಾಟಕ, ಭಾರತಕ್ಕೆ ಒಂದು ಕನ್ಸಿಷನ್ ಅಥವಾ ಏನಂತ ಹೇಳ್ತೀವಿ, ರಿಯಾಯಿತಿ ಬೆಲೆಯಲ್ಲಿ ಪೆಟ್ರೋಲ್ ಅಥವಾ ಈ ಕಚ್ಚಾ ತೈಲವನ್ನ ಮೊದ್ಲಿಂದನೂ ಸರಬರಾಜು ಮಾಡ್ತಾ ಇತ್ತು. ಈಗಲೂ ಕೂಡ ಅದು ನಿಂತಿಲ್ಲ. ನಿಂತಿರೋದು ಯಾರು? ಯುರೋಪಿಯನ್ ದೇಶಗಳಿಗೆ ನಿಂತಿದೆ, ಭಾರತಕ್ಕೆ ನಿಂತಿಲ್ಲ. ಸೊ ಈಗ ಸೆಕೆಂಡ್ ಪ್ಲೇಸ್ ಅಲ್ಲಿ ರಷ್ಯಾದವ್ರು ಬಂದಿದ್ದಾರೆ. ಇದರಿಂದ ನಮಗೂ ಒಳ್ಳೇದು. ಯಾಕೆ ಒಳ್ಳೇದು ಅಂತಂದ್ರೆ ನಮಗೆ ಕನ್ಸಿಷನ್ ರೇಟ್ ಅಲ್ಲಿ ಕಚ್ಚಾ ತೈಲವನ್ನ ಕಳಿಸ್ತಾ ಇರೋರು ಯಾರು? ರಷ್ಯಾದವರು. ಅಂದ್ರೆ ಅವ್ರ ಪ್ರಮಾಣ ಹೆಚ್ಚಾಗ್ತಿದೆ. ಯಾಕಂದ್ರೆ ಮೊದಲು ಬೇರೆ ಬೇರೆ ಕಡೆ ಕಳಿಸ್ತಾ ಇದ್ರು, ಈಗ ಬೇರೆ ಕಡೆ ಕಳ್ಸಕ್ ಆಗಲ್ಲ ಅಂತ ಹೇಳಿ ಇಂಡಿಯಾಕ್ಕೆ ಏನು ನಮ್ಮ ರಿಕ್ವೈರ್ಮೆಂಟ್ ಇದೆಯೋ, ನಮ್ಮ ಬೇಡಿಕೆ ಇದೆಯೋ ಅಷ್ಟು ಕಳಿಸ್ತಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ 2023ರಿಂದ 27ರವರೆಗೆ ಅಂದ್ರೆ ಮುಂದಿನ ಒಂದು 5 ವರ್ಷದ ಅವಧಿಯ IPL ಏನು ಪ್ರಸಾರ ಆಗುತ್ತಲ್ಲ, ಆ ಟಿವಿ ಪ್ರಸಾರ ಹಕ್ಕನ್ನ ಸ್ಟಾರ್ ಅಥವಾ ವರ್ಲ್ಡ್ ಡಿಸ್ನಿ ಅವರು ಏನ್ ಮಾಡಿದ್ದಾರೆ, ಅವರಿಗೆ ಪಡೆದುಕೊಂಡಿದ್ದಾರೆ. ಸೊ ಈ ಹರಾಜು ಪ್ರಕ್ರಿಯೆಯಲ್ಲಿ ವರ್ಲ್ಡ್ ಡಿಸ್ನಿ ಅಥವಾ ಸ್ಟಾರ್ ಗ್ರೂಪ್ ದವರು ಹೆಚ್ಚಿನ ಒಂದು ದುಡ್ಡನ್ನ ಕೊಟ್ಟು ಮುಂದಿನ ಒಂದು 5 ವರ್ಷ 23ರಿಂದ 27 ಈ 5 ಆವೃತ್ತಿಗಳು ಏನ್ ಬರ್ತಲ್ಲ IPL ಅದನ್ನ ಪ್ರಸಾರ ಮಾಡುವಂತಹದ್ದು, ಟಿವಿಯಲ್ಲಿ ಪ್ರಸಾರ ಮಾಡುವಂತಹ ಹಕ್ಕನ್ನ ಇವರು ಪಡೆದ್ರು. ನೆಕ್ಸ್ಟ್ ಡಿಜಿಟಲ್ ಪ್ರಸಾರ ಅಂತಂದ್ರೆ ಈಗ ಮೊಬೈಲ್ ಈ ತರ, ಓಕೆ, ಸೊ ಮೊಬೈಲು ಅಥವಾ ಊಟು ಈ ತರ ಇದು OTT ಇಂಥದ್ರಲ್ಲಿ ಪ್ರಸಾರ ಮಾಡೋದಕ್ಕೆ ರಿಲಯನ್ಸ್ ಇಂಡಸ್ಟ್ರಿದವ್ರು ಏನ್ ಮಾಡಿದ್ರೆ, ಆ ರಿಲಯನ್ಸ್ ಇಂಡಸ್ಟ್ರಿಯ ವಯಾಕಾಮ್ 18 ಅವ್ರು ಏನ್ ಮಾಡಿದ್ರೆ ಈ ಒಂದು ಏನು ಪರ್ಮಿಷನ್ ಅಥವಾ ಏನಂತ ಹೇಳ್ತೀವಿ ಹಕ್ಕನ್ನ, ಓಕೆ, ಈ ಒಂದು ಹಕ್ಕನ್ನ ರಿಲಯನ್ಸ್ ಇಂಡಸ್ಟ್ರಿ ಅವರು ಪಡೆದ್ರು. ಟಿವಿದು ಯಾರಿಗಿದೆ? ಸ್ಟಾರ್ದವರಿಗಿದೆ. ಮುಂದೆ ಡಿಜಿಟಲ್ ಪ್ರಸಾರ ಮಾಡುವುದು ವಯಾಕಾಮ್ 18 ಅಂತ, ಇದು ರಿಲಯನ್ಸ್ ದ ಒಂದು ಅಂಗ ಸಂಸ್ಥೆ, ಅಲ್ಲಿ ಅವರಿಗೆ ಪರ್ಮಿಷನ್ ಸಿಕ್ತು. ಅದಾದ್ಮೇಲೆ ನಾವು ನೋಡಿದ್ವಿ ಫಸ್ಟ್ ಚೀಫ್ ಡಿಫೆನ್ಸ್ ಸ್ಟಾಫ್ ಆದಂತಹ ಬಿಪಿನ್ ರಾವತ್ ಅವ್ರು ನಿಧನರಾದ್ರು. ಹೆಲಿಕಾಪ್ಟರ್ ಅಲ್ಲಿ ದುರಂತದಲ್ಲಿ ಅವ್ರು ನಿಧನರಾದ್ರು. ಸೊ ಹೀಗೆ ಅವ್ರು ಹೋದ ನಂತರ ಈ ಒಂದು ಸ್ಥಾನಕ್ಕೆ ಚೀಫ್ ಡಿಫೆನ್ಸ್ ಸ್ಟಾಫ್ಗೆ ಏನಾಗಿಲ್ಲ, ಇನ್ನೊಬ್ಬರನ್ನ ನಾವು ತಂದು ಕೂಡಿಸಿಲ್ಲ. ಆದ್ರೆ ಈ ಸೇನಾ ಪಡೆಗಳ ಮುಖ್ಯಸ್ಥರು ಅಥವಾ ಚೀಫ್ ಡಿಫೆನ್ಸ್ ಸ್ಟಾಫ್ ಸ್ಥಾನಕ್ಕೆ ಹೊಸದಾಗಿ ಮತ್ತೊಬ್ಬರನ್ನ ನಾವು ನೇಮಕ ಮಾಡ್ತೀವಿ. ಆ ನೇಮಕ ಮಾಡುವಂತಹ ಒಂದು ಕೆಲಸ ಏನಿದೆ ಪ್ರಗತಿಯಲ್ಲಿದೆ ಅಂತ ಹೇಳಿ ರಕ್ಷಣಾ ಸಚಿವರು ಏನ್ ಹೇಳಿದ್ರೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಕೆಲವೇ ದಿನಗಳಲ್ಲಿ ನಾವು ನೋಡ್ತೀವಿ ಹೊಸದಾಗಿ ಭಾರತದ ಎರಡನೆಯ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಅಥವಾ ಸೇನಾ ಪಡೆಗಳ ಮುಖ್ಯಸ್ಥರು ಆಯ್ಕೆಯಾಗಿ ಬರ್ತಾರೆ. ಸೊ ವೇಟ್ ಮಾಡೋಣ, ಬಂದ ತಕ್ಷಣ ಅವ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾವು ಚರ್ಚೆ ಮಾಡೋಣ. ಅದಾದ್ಮೇಲೆ ಇನ್ನೂ 1-2 ಸಾಲಗಳಲ್ಲಿ ಈಗ ನಾವು ಅಡ್ವರ್ಟೈಸ್ಮೆಂಟ್ಸ್ ಅಥವಾ ಜಾಹೀರಾತು ಅಂತ ಹೇಳ್ತೀವಿ. ಸೊ ಜಾಹೀರಾತಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ನಾನು ಸೂಪರ್ ಮ್ಯಾನ್ ಆಗ್ಬೋದು, ನಾನು ಸ್ಪೈಡರ್ ಮ್ಯಾನ್ ಆಗ್ಬೋದು. ಓಕೆ, ಒಂದು ಗ್ಲಾಸ್ ಯಾವ್ದೋ ಜ್ಯೂಸ್ ಕುಡಿದ ತಕ್ಷಣ ನನ್ನ ಹತ್ರ ಸಿಕ್ಕಾಪಟ್ಟೆ ಎನರ್ಜಿ ಬರುತ್ತೆ. ಸೊ ಹೀಗೆ ದಾರಿ ತಪ್ಪಿಸುವಂತಹ ಒಂದು ಜಾಹೀರಾತುಗಳು ಬಹಳಷ್ಟು ಟಿವಿಯಲ್ಲಿ ಬರುತ್ತೆ. ಇಲ್ಲಿ ವಿಶೇಷವಾಗಿ ಮಕ್ಕಳನ್ನ ದಾರಿ ತಪ್ಪಿಸುವಂತಹ ಒಂದು ಜಾಹೀರಾತುಗಳ ಮೇಲೆ ಸರ್ಕಾರ ಏನ್ ಮಾಡ್ತಿದೆ, ಕಟ್ಟುನಿಟ್ಟಾದಂತಹ ಒಂದು ನಿಯಮಗಳನ್ನ ರೂಪಿಸಿದ್ದಾರೆ ಅಂತ ಬಂದಿದೆ. ಓಕೆ, ಸೊ ಇಲ್ಲೇನು ಕೇಂದ್ರ ಗ್ರಾಹಕ ವ್ಯವಹಾರದ ಸಚಿವಾಲಯದವರು ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಅಂತ, ಕನ್ಸ್ಯೂಮರ್ ಅಫೇರ್ಸ್ ಮಿನಿಸ್ಟ್ರಿ ಅಥವಾ ಗ್ರಾಹಕ ವ್ಯವಹಾರ ಸಚಿವಾಲಯದವರು ಹೊಸದಾಗಿ ಜಾಹೀರಾತು ಮಾರ್ಗದರ್ಶಿಯನ್ನ ಬಿಟ್ರು. ಇಲ್ಲಿ ಸುಮ್ನೆ ದಾರಿ ತಪ್ಪಿಸುವಂತಹ ಒಂದು ಜಾಹೀರಾತುಗಳನ್ನ ಕೊಡಬೇಡಿ ಅಂತ ಹೇಳಿದರೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳನ್ನ ದಾರಿ ತಪ್ಪಿಸೋದು. ಸೊ ಮಕ್ಕಳನ್ನ ದಾರಿ ತಪ್ಪಿಸೋದಂತಂದ್ರೆ ಏನೋ ಒಂದು ಬಿಸ್ಕೆಟ್ ತಿಂದ ತಕ್ಷಣ ಅವ್ರ ಹತ್ರ ಸಿಕ್ಕಾಪಟ್ಟೆ ಎನರ್ಜಿ ಬಂತು, ಈ ತರ ಅವ್ರ ಮೈಂಡ್ ವಾಶ್ ಮಾಡುವಂತ ಸತ್ಯಕ್ಕೆ ದೂರವಾದದ್ದನ್ನ ನಾವೇನಂತ ಹೇಳ್ತಿದ್ವಿ, ದಾರಿ ತಪ್ಪಿಸೋದು ಅಂತ ಹೇಳಿ. ಸೊ ಅದ್ರ ಮೇಲೆ ಕಟ್ಟುನಿಟ್ಟಾದಂತ ನಿಯಮಗಳನ್ನ ಸರ್ಕಾರದಲ್ಲಿ ಯಾರು, ಗ್ರಾಹಕ ವ್ಯವಹಾರಗಳ ಸಚಿವಾಲಯದವರು ಏನ್ ಮಾಡಿದರೆ ಒಂದು ಹೊಸ ರೂಲ್ಸ್ ಗಳನ್ನ, ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅದಾದ್ಮೇಲೆ ಭಗವಾನ್ ಬುದ್ಧ, ಓಕೆ, ಮಹಾಪುರುಷ ಬುದ್ಧನ ಒಂದು ಪಳಿಯುಳಿಕೆಗಳನ್ನ, ಸೊ ಅವರ ದೇಹದ ಒಂದು ಭಾಗಗಳು ಏನು ಉಳಿದಿತ್ತಲ್ಲ ಅಂತಹ ಒಂದು ಪಳಿಯುಳಿಕೆಗಳನ್ನ ಕಾನೂನು ಸಚಿವರಾದಂತಹ ಕಿರಣ್ ರಿಜ್ಜು ಅವರ ಒಂದು ತಂಡದವರು ಏನ್ ಮಾಡಿದ್ದಾರೆ, ಮಂಗೋಲಿಯಾ ದೇಶಕ್ಕೆ 11 ದಿನಗಳ ಕಾಲ ನಡೆಯುವಂತಹ ಒಂದು ಬೌದ್ಧ ಪೂರ್ಣಿಮಾ ಉತ್ಸವಕ್ಕೆ ತಗೊಂಡು ಹೋಗಿದ್ದಾರೆ. ಓಕೆ, ಸೊ ನೋಡಿ, ಇದು ಒಳ್ಳೆ ಒಂದು ಡೆವಲಪ್ಮೆಂಟ್. ನಾವು ಬುದ್ಧನ ಒಂದು ಪಳಿಯುಳಿಕೆಯನ್ನ ಏನ್ ಮಾಡ್ತಾ ಇದೀವಿ, ಮಂಗೋಲಿಯಾದಲ್ಲಿ ಅವರು ಬುದ್ಧನ ಒಂದು ಬುದ್ಧ ಪೌರ್ಣಿಮೆ ಉತ್ಸವ ಮಾಡ್ತಿದ್ರಲ್ಲ, ಅಲ್ಲಿ ನಾವು ತಗೊಂಡು ಹೋಗ್ತಾ ಇದೀವಿ. ಸೊ ಇದರ ಜೊತೆಗೆ ಹಿಂದೆನೂ ಕೂಡ ನಾವು ಮಂಗೋಲಿಯಾದ ಗಂಧನ್ ಅನ್ನುವಂತಹ ಒಂದು ವಿಹಾರಕ್ಕೆ ಏನ್ ಮಾಡಿದ್ವಿ, ಬುದ್ಧನ ಒಂದು ವಿಗ್ರಹವನ್ನ 2015ರಲ್ಲಿ ಭಾರತ ತನ್ನ ಪರವಾಗಿ ಅಂತ ಹೇಳಿ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ವಿ. ನೋಡಿ, ನಮ್ಮ ದೇಶದಲ್ಲಿ ಹೋದಂತಹ ಮಹಾಪುರುಷರು, ಸೊ ಬುದ್ಧ
ಈ ಮಂಗೋಲಿಯಾ ಅಂತಹ ದೇಶಗಳಲ್ಲಿ ಬಹಳಷ್ಟು ಜನ ಬುದ್ಧಿಸ್ಟ್ ಇದ್ದಾರೆ. ಸೊ ಅವರಿಗೆ ಈ ಒಂದು ಪಳಿಯುಳಿಕೆಯ ದರ್ಶನವನ್ನ ಮಾಡಿಸುವಂತ ಜವಾಬ್ದಾರಿ ಯಾರಿದೆ, ನಮ್ಮ ದೇಶದ ಮೇಲಿದೆ. ಸೊ ಹೀಗೆ ನಾವು ಆ ಪಳಿಯುಳಿಕೆಯನ್ನ ತಗೊಂಡೋಗಿ ಅವರಿಗೆ ದರ್ಶನ ಮಾಡಿಸ್ತೀವಿ 11 ದಿವಸ. ಸೊ ಅದರಿಂದ ಅವರು ಪಾವನರಾಗ್ತಾರೆ, ಪುನೀತರಾಗ್ತಾರೆ, ಖುಷಿ ಆಗ್ತಾರೆ. ಇದರಿಂದ ಭಾರತ ಮತ್ತು ಮಂಗೋಲಿಯಾದ ಸಂಬಂಧ ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ. ಈ ರೀತಿಯಾಗಿ ಸಾಂಸ್ಕೃತಿಕ ಸಂಬಂಧಗಳು ದೇಶಗಳ ನಡುವೆ ಬೆಳಿಬೇಕು. ಯಾವ ರೀತಿ? ಪಾಸಿಟಿವ್ ಆಗಿ. ಓಕೆ, ಸೊ ಇಂತಹ ಡೆವಲಪ್ಮೆಂಟ್ಸ್ ಬಹಳ ಬಹಳ ಒಳ್ಳೆಯದು. ನೆಕ್ಸ್ಟ್ ಡೀಪ್ ಆಗಿ ನೋಡುವಂತಹ, ಸ್ವಲ್ಪ ವಿವರವಾಗಿ ನೋಡುವಂತಹ ನ್ಯೂಸ್ಗಳಲ್ಲಿ ಏನಿದೆಯಪ್ಪ ಅಂತಂದ್ರೆ, ಬ್ರಿಟನ್ನಿನ ರಾಣಿ 2ನೇ ಎಲಿಜಬೆತ್ ಅವರೊಂದು ಹೊಸ ದಾಖಲೆಯನ್ನ ನಿರ್ಮಾಣ ಮಾಡ್ತಿದ್ದಾರೆ. ಏನಪ್ಪಾ ಅಂತಂದ್ರೆ, ರಾಣಿ ಅಥವಾ ರಾಜನಾಗಿ ಸುದೀರ್ಘ ಆಳ್ವಿಕೆ ನಡೆಸಿದಂತಹ 2ನೇ ರಾಜವಂಶಸ್ಥೆಯಾಗಿ ಇವರು ಏನಾಗಿದ್ದಾರೆ, ಈಗ ದಾಖಲೆ ಬರೆದಿದ್ದಾರೆ. ಸೊ ನಾವು ಮೊನ್ನೆ ದಿವಸನೇ ನೋಡಿದ್ವಿ, ಇವರು ಬ್ರಿಟನ್ನಿನ ರಾಣಿಯಾದಂತಹ 2ನೇ ಎಲಿಜಬೆತ್ ಅವರು 70 ವರ್ಷ ಪೂರೈಕೆ ಮಾಡಿದ್ರು. ಹೀಗಾಗಿ ಆ ಒಂದು ಸಂಭ್ರಮನ ಓಕೆ ಸೊ ಅಲ್ಲಿ ಮಾಡ್ತಿದ್ದಾರೆ ಅಂತ ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವಿ. ಇವರು ಪಟ್ಟಕ್ಕೆ ಯಾವಾಗ ಏರಿದ್ರಪ್ಪ ಅಂತಂದ್ರೆ 1953ಕ್ಕೆ ಏರಿದ್ರು. ಸೊ ಈಗ ಏನಾಯ್ತು, 70 ವರ್ಷ ಕಂಪ್ಲೀಟ್ ಆಯ್ತು. ಇನ್ನು 2 ವರ್ಷ ಇವ್ರು ಮುಂದುವರೆದ್ರೆ, ಆ ರಾಣಿಯಾಗಿ ಮುಂದುವರೆದ್ರೆ ಅವರ ಒಂದು ದಾಖಲೆ ಯಾರಿಗೆ ಸಮನಾಗುತ್ತಂದ್ರೆ, ಫ್ರಾನ್ಸ್ನ 14ನೇ ಲೂಯಿಸ್ ಒಂದು ದಾಖಲೆಗೆ ಸಮನಾಗುತ್ತೆ. ಸೊ ಅಂದ್ರೆ ಜಗತ್ತಲ್ಲಿ ಅತ್ಯಂತ ಹೆಚ್ಚಿನ ಅವಧಿಗೆ, ಸುದೀರ್ಘ ಅವಧಿಗೆ ರಾಜನಾಗಿ ಮೆರೆದವರು ಯಾರು ಅಂತಂದ್ರೆ ಫ್ರಾನ್ಸಿನ 14ನೇ ಲೂಯಿಸ್. ಸೊ 1643ರಿಂದ ಹಿಡಿದು 1715ರವರೆಗೆ ಅಂದ್ರೆ 72 ವರ್ಷಗಳ ಕಾಲ ಈ 14ನೇ ಲೂಯಿಸ್ ರಾಜನಾಗಿ ಆಡಳಿತವನ್ನ ಮಾಡಿದ್ದ. ನೋಡಿ, ನಾವು 72 ವರ್ಷ ಬದುಕ್ತಿವೋ ಇಲ್ವೋ ಗೊತ್ತಿಲ್ಲ, ಆದ್ರೆ 14ನೇ ಲೂಯಿಸ್ 72 ವರ್ಷ ರಾಜನಾಗಿ ಅಲ್ಲಿ ಅಧಿಕಾರವನ್ನ ಎಂಜಾಯ್ ಮಾಡಿದ್ರು. ಯಾರು? 14ನೇ ಲೂಯಿಸ್. ಈಗ ಅವರಾದ್ಮೇಲೆ 2ನೇ ಸ್ಥಾನದಲ್ಲಿ ಇರೋರು ಯಾರು? ಬ್ರಿಟನ್ನಿನ ರಾಣಿಯಾದಂತಹ 2ನೇ ಎಲಿಜಬೆತ್ 70 ವರ್ಷ ಕಂಪ್ಲೀಟ್ ಮಾಡಿದ್ರು. 2 ವರ್ಷ ಆದ್ರೆ ಅವರು ಫ್ರಾನ್ಸ್ನ 14ನೇ ಲೂಯಿಸ್ ಅದ್ದು ರೆಕಾರ್ಡ್ ಬ್ರೇಕ್ ಮಾಡಿ ಪ್ರಪಂಚದಲ್ಲಿ ಅತ್ಯಂತ ದೀರ್ಘಾವಧಿಗೆ ಆಡಳಿತ ನಡೆಸಿದಂತಹ ಒಂದು ಪ್ರಥಮರಾಗಿ ಇವರು ಆಯ್ಕೆ ಆಗ್ತಾರೆ. ಬಟ್ ಅದಕ್ಕೆ ಇನ್ನು 2 ವರ್ಷ ನಾವು ಕಾಯ್ಬೇಕು. ಓಕೆ, ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಬೆಂಗಳೂರಿನ ಕೆರೆಗಳಂತ ಇದು ಸುಮ್ಮನೆ ಗೊತ್ತಿರಲಿ, ಯಾಕಂದ್ರೆ ಇಂಥ ಪಾಯಿಂಟ್ಸ್ ಗಳನ್ನ ನಾವೇನ್ ಮಾಡ್ತಿದ್ವಿ, ಸ್ವಲ್ಪ ಅಲ್ಲಲ್ಲಿ ಎಸ್ಸೆದಲ್ಲಿ ಯೂಸ್ ಆಗುತ್ತೆ ಅಂತ ಅವಾಗ ನೋಡ್ತಾ ಇರ್ತೀವಿ. ಈಗ ದಾಖಲೆಗಳ ಪ್ರಕಾರ, ಡಾಕ್ಯುಮೆಂಟ್ ಪ್ರಕಾರ ಬೆಂಗಳೂರಲ್ಲಿ 210 ಕೆರೆಗಳು ಇವೆ. ಸೊ ಎಷ್ಟಿದಾವೆ? 210. ಅದರಲ್ಲಿ ನಾಟ್ 201, 210. ಆ 210ರಲ್ಲಿ 19 ಏನು ಕೆರೆಗಳು ಅಸ್ತಿತ್ವದಲ್ಲಿ ಇಲ್ಲ, ಮತ್ತು 21 ಕೆರೆಗಳು ಒತ್ತುವರಿಯಿಂದ ಮುಕ್ತವಾಗಿದೆ ಅಂತ ಹೇಳಿ BBMP ದವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಸೊ ಟೋಟಲ್ ಆಗಿರೋ ಕೆರೆಗಳು ಅಥವಾ ಲೇಕ್ಸ್ ಎಷ್ಟು? 210. ಅದರಲ್ಲಿ 19 ಅಸ್ತಿತ್ವದಲ್ಲೇ ಇಲ್ಲ. ಅಂದ್ರೆ ಏನ್ ಮಾಡಿದ್ರು, ಈ ಲೇಕ್ ಅಥವಾ ಈ ಕೆರೆ ಮೇಲೆ ಮಣ್ಣು ಹಾಕಿ ಅದನ್ನ ಮುಚ್ಚಿದ ಮೇಲೆ ಕೆಲವೊಂದಿಷ್ಟು ಕಡೆ ಏನಾಗಿದೆ, ಗುಡಿಸಲುಗಳಿದೆ, ಕೆಲವೊಂದಿಷ್ಟು ಕಡೆ ಸರ್ಕಾರಿ ಶಾಲೆಗಳಿವೆ. ಸೊ ಹೀಗೆ ಇದನ್ನ ನಾವು ಕಬಳಿಸ್ತಾ ಇದ್ದೀವಿ, ಈ ಒಂದು ಕೆರೆಗಳನ್ನ ಕಬಳಿಸ್ತಾ ಇದ್ದೀವಿ. ಕೆರೆಗಳನ್ನ ಕಬಳಿಸೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ, ಈಗ ಮಳೆ ನೀರು ಎಲ್ಲಿ ಹೋಗಿ ಶೇಖರಣೆ ಆಗ್ತಿತ್ತಲ್ಲ, ಅದು ಕೆರೆ ಇರ್ತಿತ್ತು. ಅಂದ್ರೆ ಈಗ ಕೆಳಗಿನ ಪ್ರದೇಶ, ಇಳಿಜಾರು ಪ್ರದೇಶದಲ್ಲಿ ಕೆರೆಗಳು ಸ್ಥಾಪನೆ ಆಗುತ್ತೆ ಅಥವಾ ಕೆರೆಗಳ ನಿರ್ಮಾಣ ಆಗುತ್ತೆ. ಸೊ ಇಳಿಜಾರು ಪ್ರದೇಶದಲ್ಲಿ ಸಹಜವಾಗಿ ನೀರು ಹೋಗಿ ನಿಂತ್ಕೊಂಡು ಅಲ್ಲಿ ಕೆರೆಗಳಾಗ್ತಿದ್ವು. ಈ ಕೆರೆ ನೀರು ನಿಧಾನವಾಗಿ ಏನಾಗ್ತಿತ್ತು, ನೀರಲ್ಲಿ ಭೂಮಿ ಕೆಳಗಡೆ ಹಿಡಿದು ಅಂತರ್ಜಲ ಅಥವಾ ಗ್ರೌಂಡ್ ವಾಟರ್ ಕ್ವಾಂಟಿಟಿನ ಹೆಚ್ಚು ಮಾಡ್ತಾ ಇದ್ವು. ಯಾವು? ಈ ಕೆರೆಗಳಿಂದ ಹೋದಂತಹ ನೀರು. ಹೀಗೇನಾಗ್ತಿದೆ, ಇವುಗಳನ್ನ ನಾವು ಮುಚ್ಚಿಬಿಡ್ತಾ ಇದ್ವಿ. ಸೊ ಮುಚ್ಚಿದಾಗ ಏನಾಗುತ್ತೆ, ಮಳೆ ಬಂದಾಗ ಇವೆಲ್ಲ ಇಲ್ಲಿ ಕಟ್ಟಡಗಳು ಏನ್ ನಿರ್ಮಾಣ ಆಗುತ್ತಲ್ಲ, ಗುಡಿಸಲಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಇದ್ರ ಸುತ್ತಮುತ್ತಲು ನೀರು ಬಂದು ನಿಂತು ಬಿಡುತ್ತೆ. ಮತ್ತೆ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಅಂತರ್ಜಲದ ಅಭಾವ ಆಗೋದು ಸಾಧ್ಯ ಇದೆ. ಸೊ ಅದಕ್ಕೆ 19 ಕೆರೆಗಳು ಅಸ್ತಿತ್ವದಲ್ಲಿಲ್ಲ, ಅದನ್ನ ನಾವು ತಿಂದು ಹಾಕ್ಬಿಟ್ವಿ. ಅದನ್ನ ಕಂಪ್ಲೀಟ್ ಆಗಿ ಏನ್ ಮಾಡಿದ್ವಿ, ಫುಲ್ ವಿನಾಶವನ್ನ ಮಾಡಿದ್ವಿ. ಅದು ಕೆರೆ ಇದೆ ಅನ್ನೋದನ್ನ ಅಸ್ತಿತ್ವದಲ್ಲೇ ಇಟ್ಟಿಲ್ಲ, ಫುಲ್ ಮುಚ್ಚಿ ಅಲ್ಲಿ ಬಿಲ್ಡಿಂಗ್ಸ್ ಗಳನ್ನ ಕಟ್ಟಿದ್ವಿ. ಅದರಲ್ಲಿ ಮುಂದೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಓಕೆ, ಸೊ 210ರಲ್ಲಿ ಬರೀ 21 ಅಂದ್ರೆ 10% ಕೆರೆಗಳು ಮಾತ್ರ ಒತ್ತುವರಿಯಿಂದ ಮುಕ್ತವಾಗಿವೆ. ಅಂತಂದ್ರೆ ಈ ಕೆರೆಗಳಲ್ಲಿ 21 ಕೆರೆಗಳ ಹತ್ರ ಒತ್ತುವರಿ ಮಾಡಿಲ್ಲ ಅಂತಂದ್ರೆ ಇಲ್ಲಿ ಮಣ್ಣು ಹಾಕೊಂಡು ಬೇರೆ ಬಿಲ್ಡಿಂಗ್ಸ್ ಅನ್ನ ಸುತ್ತಮುತ್ತಲು ನೋಡೋದು ಕೆರೆಗಳು ಕಾಣ್ತಾ ಇದೆ. ಬಟ್ ಕೆರೆಯ ಪ್ರದೇಶದಲ್ಲಿ ಅಲ್ಲಲ್ಲಿ ಬೇರೆದವ್ರು ಏನ್ ಮಾಡಿದ್ರೆ, ತಮ್ಮ ಒಂದು ಕಟ್ಟಡಗಳನ್ನ ಅಥವಾ ತಮ್ಮ ಆಸ್ತಿ ಅಂತ ಹೇಳಿ ಬೇರೆ ರೀತಿಯಾದಂತ ಆಕ್ಟಿವಿಟೀಸ್ ಅನ್ನ ಮಾಡ್ತಿದ್ದಾರೆ. ಸೊ ಏನ್ ಮಾಡ್ಬೇಕೋ ಗೊತ್ತಿಲ್ಲ. ಓಕೆ, ಸೊ ಇದನ್ನ BBMP ಆಯುಕ್ತರು ಹೇಳಿದ್ರು.
ಮುಂದೆ ನಿರ್ಧಾರ ತಗೋಬೇಕಾದವ್ರು ಯಾರು? BBMP ಆಯುಕ್ತರು. ನಮ್ಮ ಹತ್ರ ಏನಿಲ್ಲ, ನಾವು ಸುಮ್ಮನೆ ಕರೆಂಟ್ ಅಫೇರ್ಸ್ ಓದ್ತೀವಿ, ಅರ್ಥ ಮಾಡ್ಕೊಳ್ತೀವಿ, ಬಿಡ್ತೀವಿ. ಆದರೆ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆರೆಗಳ ಮೇಲೆ ಎಷ್ಟು ಒತ್ತಡ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. 210 ಕೆರೆಗಳಲ್ಲಿ ಬರೀ 21 ಕೆರೆಗಳು ಒತ್ತುವರಿಯಿಂದ ಮುಕ್ತವಾಗಿದೆ. ಅಂದ್ರೆ ಇಲ್ಲಿಗಲ್ ಆಗಿ ಇಲ್ಲಿ ಯಾವುದೇ ಕನ್ಸ್ಟ್ರಕ್ಟ್ ಆಗಿಲ್ಲ. ಬರೀ 10% ಕೆರೆಗಳು ಮಾತ್ರ ಸುರಕ್ಷಿತವಾಗಿವೆ. ಮತ್ತೆ 19 ಕೆರೆಗಳು ಅಂದ್ರೆ ಒಂದು 9% ಅಂತ ಹೇಳ್ಕೊಳ್ಳೋಣ, 9% ಕೆರೆಗಳು ಅಸ್ತಿತ್ವದಲ್ಲಿಯೇ ಇಲ್ಲ. ಸ್ವಂತ ಒಂದು ಪರಿಸ್ಥಿತಿ ಯಾರಿಗೆ ಬಂದಿದೆ? ಬೆಂಗಳೂರು ಬಂದಿದೆ. ಇದರಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ. ನೀರು ನಿಂತ್ಕೊಳ್ಳೋದು, ಅಂತರ್ಜಲ ಏನಾಗೋದು? ಹೆಚ್ಚಿಗಾಗೋದು ಆಗೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ವೃಷಭಾವತಿ ನದಿಯ ಒಂದು ನೀರು ಅಥವಾ ಆ ಒಂದು ಪ್ರದೇಶದ ತ್ಯಾಜ್ಯ ನೀರಿನ ಬಗ್ಗೆ ಒಂದು ನ್ಯೂಸ್ ಇದೆ. ಸೊ ಏನಾಗ್ತಿದೆ ಅಂದ್ರೆ ಇದೇ BBMP ವ್ಯಾಪ್ತಿಯಲ್ಲಿ ಈಗ ಸಂಸ್ಕರಣೆ ಆಗ್ತಿರುವಂತಹ ತ್ಯಾಜ್ಯ ನೀರಲ್ಲಿ 50% ಅನ್ನ ಮಾತ್ರ ಮಳು ಬಳಕೆ ಮಾಡ್ತಿದ್ದಾರೆ. ಸೊ ಈಗ ತ್ಯಾಜ್ಯ ನೀರು, ರಾಜಕಾಲುವೆಗಳು ಅಂತ ಹೇಳ್ತೀವಿ ಅಥವಾ ಚರಂಡಿ ನೀರು, ಇಂಥದ್ದನ್ನೆಲ್ಲ ಏನ್ ಮಾಡ್ಬೇಕು? ಸಂಸ್ಕರಣೆ ಮಾಡಿ ಅದನ್ನ ಬಳಕೆ ಮಾಡ್ಬೇಕು. ನಾವು ಎಷ್ಟು ಸಂಸ್ಕರಣೆ ಮಾಡ್ತಿದೀವಲ್ಲ, ಆ ನೀರನ್ನ ಎಷ್ಟು ಶುದ್ಧೀಕರಣ ಮಾಡ್ತಿದೀವಿ, ಅದರಲ್ಲಿ ಬರೀ 50% ಅಷ್ಟು ನೀರು ಮಾತ್ರ ಏನಾಗ್ತಿದೆ? ಶುದ್ಧೀಕರಣ ಆಗ್ತಿದೆ. ಸಾರಿ, ಬಳಕೆ ಆಗ್ತಿದೆ, ನಾಟ್ ಶುದ್ಧೀಕರಣ. 100 ಲೀಟರ್ ಶುದ್ಧೀಕರಣ ಆದ್ರೆ ಮರುಬಳಕೆ ಆಗೋದೇನು? ಬರೀ 50 ಲೀಟರ್ ಮಾತ್ರ. ಅಷ್ಟು ನೆನ್ಪಿಟ್ಕೊಳ್ಳಿ. ಸೊ 50% ಮಾತ್ರ ಏನಾಗ್ತಿದೆ? ಮರುಬಳಕೆ ಆಗ್ತಿದೆ. ಈ ಮರುಬಳಕೆ ಆಗುವಂತ ಪ್ರಮಾಣವನ್ನ ನಾವು ಹೆಚ್ಚಿಗೆ ಮಾಡೋಣ ಅಂತ ಹೇಳಿ ಜಲಮಂಡಳಿ ಮತ್ತು ಸಣ್ಣ ನೀರಾವರಿ ಇಲಾಖೆದವರು ಒಂದು ಜಂಟಿಯಾಗಿ ಇಬ್ರು ಸೇರ್ಕೊಂಡು ಒಂದು ಯೋಜನೆಯನ್ನ ರೂಪಿಸಿದ್ದಾರೆ. ಸೊ ಅಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಈ ಸಂಸ್ಕರಿತ ನೀರು, ತ್ಯಾಜ್ಯದಿಂದ ಸಂಸ್ಕರಿತ ನೀರು ಅಂದ್ರೆ ವೇಸ್ಟ್ ವಾಟರ್ ಅನ್ನು ನಾವು ಯಾವಾಗ ಪ್ಯೂರಿಫೈ ಅಥವಾ ಸಂಸ್ಕರಣೆ ಮಾಡ್ತೀವಲ್ಲ, ಅದನ್ನ ನೆಲಮಂಗಲ, ದೊಡ್ಡಬಳ್ಳಾಪುರ, ಬಿಡದಿ, ರಾಮನಗರಕ್ಕೆ ಹರಿಸಬೇಕು. ಸೊ ಅಲ್ಲಿ ಮರುಬಳಕೆ ಮಾಡುವಂತ ಒಂದು ಕೆಲಸವನ್ನು ಮಾಡಬೇಕು. ಅದ್ರ ಜೊತೆಗೆ ಪ್ರೆಸೆಂಟ್ ಆಗಿ ಏನ್ ಮಾಡ್ತಾ ಇದೀವಿ? ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಆನೇಕಲ್ಗಳಲ್ಲಿ ಈಗ ಫ್ಯೂಚರ್ ಅಲ್ಲಿ ಮುಂದಿನ ದಿನಗಳಲ್ಲಿ ನೆಲಮಂಗಲ, ದೊಡ್ಡಬಳ್ಳಾಪುರ, ಬಿಡದಿ ಮತ್ತು ರಾಮನಗರಕ್ಕೆ ಏನ್ ಮಾಡ್ಬೇಕು? ಈ ಸಂಸ್ಕರಿಸಿದ ನೀರನ್ನ ಬಿಡ್ಬೇಕಂತ ಹೇಳಿದ್ರೆ ಈಗ ಪ್ರೆಸೆಂಟ್ ಅಲ್ಲಿ ಎಲ್ಲಿ ಬಿಡ್ತಾ ಇದೀವಿ ಅಂತಂದ್ರೆ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಆನೇಕಲ್ಗಳಿಗೆ ಈ ಸಂಸ್ಕರಿಸಿದ ನೀರನ್ನ ಬಿಡ್ತಾ ಇದೀವಿ. ಸೊ ಆ ನೀರನ್ನ ಎಲ್ಲಿ ಬಳಕೆ ಮಾಡ್ತಿದ್ದಾರೆ ಅಂದ್ರೆ ಕೃಷಿಗೆ ಬಳಕೆ ಮಾಡ್ತಿದ್ದಾರೆ. ಕುಡಿಯೋಕೆ ಬಳಕೆ ಮಾಡ್ತಿಲ್ಲ, ಕೃಷಿಗೆ ಬಳಕೆ ಮಾಡ್ತಿದ್ದಾರೆ. ಬಟ್ ಬಳಕೆ ಮಾಡೋದ್ರಲ್ಲಿ ಎಷ್ಟಿದೆ? ಕೇವಲ 50% ಆಗಿದೆ. ನೋಡಿ, ನೀರು ಬಹಳ ಅಮೂಲ್ಯವಾದದ್ದು, ಕೆಡಬಾರ್ದು ಅಂತ ಹೇಳಿ ನಾವು ಸಂಸ್ಕರಣೆ ಮಾಡ್ತಿದ್ವಿ. ಸಂಸ್ಕರಣೆ ಮಾಡಿದ್ಮೇಲೆನೂ ಅದನ್ನ 50% ಯೂಸ್ ಮಾಡಿದ್ರೆ ನಾವು ಅರ್ಧ ಯುಟಿಲೈಸ್ ಮಾಡ್ದಂಗೆ, ಅರ್ಧನೇ ಉಪಯೋಗ ಮಾಡ್ದಂಗಾದ್ರೆ ಅದು ಯೂಸ್ ಆಗಲ್ಲ. ಸೊ ಹೀಗಾಗಿ 100% ರೀಚ್ ಮಾಡೋಣ ಅಥವಾ ಇನ್ನಷ್ಟು ಜಾಸ್ತಿ ಮರುಬಳಕೆ ಪ್ರಮಾಣನ ಹೆಚ್ಚು ಮಾಡೋಣ ಅಂತ ಹೇಳಿ ನೆಲಮಂಗಲ, ದೊಡ್ಡಬಳ್ಳಾಪುರ, ಬಿಡದಿ ಮತ್ತು ರಾಮನಗರಕ್ಕೆ ಹರಿಸ್ಬೇಕಂತ ಹೇಳಿ ಯೋಜನೆಯನ್ನು ರೂಪಿಸಿದ್ದಾರೆ. ಇದು ಒಂದು ಒಳ್ಳೆ ಯೋಜನೆ. ನೋಡಿ, ಇಲ್ಲಿ ಏನಾಗುತ್ತಂದ್ರೆ ನಮಗೆ ಇಂಥ ಒಂದು ಟಾಪಿಕ್ಸ್ ಓದೋದಕ್ಕೆ ಏನಾಗಲ್ಲ, ಇಂಟ್ರೆಸ್ಟ್ ಬರಲ್ಲ. ನಾವು ಇಂಥದ್ದನ್ನ ಹೋಗೋದಲ್ಲ, ಇಂಥದ್ರ ಮೇಲೆ ಫೋಕಸ್ ಮಾಡಲ್ಲ. ಆದ್ರೆ ಎಕ್ಸಾಮ್ ಅಲ್ಲಿ ಇಂಥದ್ದು ಬಂದ್ರೆ ನಮಗ್ ಗೊತ್ತಿರಲ್ಲ, ಎಲ್ಲಿಂದ ಕ್ವಶನ್ ಕೊಟ್ಟರು ಅಂತ ತಲೆ ಕೆಡಿಸ್ಕೊಳ್ತೀವಿ. ಇಂಥ ಪಾಯಿಂಟ್ಸ್ ಅನ್ನ ನಾವು ಎಸ್ಸೆದಲ್ಲಿ ಹಾಕಲ್ಲ. ಸೊ ಹೀಗಾಗಿ ನಮಗೆ ಮಾರ್ಕ್ಸ್ ಗಳು ಕಡಿಮೆ ಬರುತ್ತೆ. ಸೊ ದಯವಿಟ್ಟು ಇಂಥ ನ್ಯೂಸ್ ಗಳು ಬಂದಾಗ ಸ್ವಲ್ಪ ಇದ್ರ ಮೇಲೆ ಗಮನವನ್ನ ಕೊಡಿ ಅಂತ ಹೇಳ್ತಿದೀವಿ. ಅದಾದ್ಮೇಲೆ ಲೋಕಾಯುಕ್ತರಾಗಿ, ಕರ್ನಾಟಕದ ಲೋಕಾಯುಕ್ತರಾಗಿ ನ್ಯಾಯಮೂರ್ತಿಯಾದಂತಹ BS ಪಾಟೀಲ್ ಅವರನ್ನ ನೇಮಕ ಮಾಡಿದ್ರು. ಯಾರು? ರಾಜ್ಯಪಾಲರು. ಓಕೆ, ಸೊ ಈಗ ಯಾರು ಆಯ್ಕೆಯಾಗಿದ್ದಾರೆ ಲೋಕಾಯುಕ್ತ ಅಂತ ಹೇಳಿ? BS ಪಾಟೀಲ್ ಅವರು ಏನಾಗಿದ್ದಾರೆ? ಆಯ್ಕೆಯಾಗಿದ್ದಾರೆ. ಇವರನ್ನ ನೇಮಕ ಮಾಡಿದವರು ನಮ್ಮ ರಾಜ್ಯದ ರಾಜ್ಯಪಾಲರು. ಸೊ ಈಗ ಇವ್ರು ಏನ್ ಮಾಡ್ತಾ ಇದ್ರು? BS ಪಾಟೀಲ್ ಅವರು ಏನ್ ಮಾಡ್ತಾ ಇದ್ರು ಅಂತಂದ್ರೆ ಹಾಲಿ ಲೋಕಾಯುಕ್ತರಾಗಿ, ಡೆಪ್ಯೂಟಿ ಲೋಕಾಯುಕ್ತ ಆಗಿ ಇವರು ಕೆಲಸ ಮಾಡ್ತಿದ್ರು. ಫಾರ್ ದ ಫಸ್ಟ್ ಟೈಮ್ ರಾಜ್ಯದಲ್ಲಿ ಮೊದಲ ಬಾರಿಗೆ ಏನಾಗ್ತದೆ? ಡೆಪ್ಯೂಟಿ ಲೋಕಾಯುಕ್ತ ಅಥವಾ ಉಪಲೋಕಾಯುಕ್ತ ಆಗಿ, ಸೊ ಇದ್ರ ಕೆಳಗಿರೋದು ಉಪಲೋಕಾಯುಕ್ತ, ಮೇಲಿರೋದು ಲೋಕಾಯುಕ್ತ. ಓಕೆ, ಸೊ ಲೋಕಾಯುಕ್ತರ ಕೆಳಗಡೆ ಯಾರು ಇರ್ತಾರೆ? ಉಪಲೋಕಾಯುಕ್ತರು ಇರ್ತಾರೆ. ಉಪಲೋಕಾಯುಕ್ತ ಸ್ಥಾನದಿಂದ ಲೋಕಾಯುಕ್ತ ಸ್ಥಾನಕ್ಕೆ ಹೋಗುತ್ತಿರುವಂತಹ ಮೊಟ್ಟ ಮೊದಲ ವ್ಯಕ್ತಿ ಯಾರಿದ್ದಾರೆ ಅಂತಂದ್ರೆ ಇವರು BS ಪಾಟೀಲ್ ಅವರು. ಓಕೆ, ಮೊದಲು ಎಂದೂ ಹಿಂಗಾಗಿರ್ಲಿಲ್ಲ. ಉಪಲೋಕಾಯುಕ್ತ ಹುದ್ದೆಯಿಂದ ಲೋಕಾಯುಕ್ತರಾಗಿ ಪದೋನ್ನತಿ ಅಥವಾ ನೆಕ್ಸ್ಟ್ ಆ ಸ್ಥಾನವನ್ನ ಅಲಂಕರಿಸಿದವರು ಇನ್ನುವರೆಗೂ ಯಾರು ಇರಲ್ಲ. ಫಸ್ಟ್ ಟೈಮ್ ಯಾರಿದ್ದಾರೆ? BS ಪಾಟೀಲ್ ಅವರು ಆಗಿದ್ದಾರೆ. ಇದ್ರ ಜೊತೆಗೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ನಾನು ಇಂತಹ ಕರೆಂಟ್ ಅಫೇರ್ಸ್ ಹೇಳುವಾಗ ಏನಂತ ಹೇಳ್ತಿದ್ದೀನಿ? ಈಗ ಭಾಷಾ ನೀತಿಯನ್ನ ಸಿದ್ಧಪಡಿಸ್ತಿದೆ, ಇದು ಬರ್ಲಿದೆ, ವಿಷನ್ ಡಾಕ್ಯುಮೆಂಟ್ರಿ ಬರ್ತಾ ಇದೆ, ಹಿಂಗೆ ಬರ್ತಾ ಇದೆ, ಬರ್ಲಿದೆ, ಬರುತ್ತೆ ಅಥವಾ ಇಲ್ಲಿ ನೆಕ್ಸ್ಟ್ CDS ಅನ್ನ ಅಪಾಯಿಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ಅಂತ ಹೇಳ್ತಿರ್ತೀನಿ, ಅದ್ರ ಜೊತೆಗೆ ಇದು ಆಗುತ್ತೆ ಅಂತ ಹೇಳ್ತಿರ್ತೀನಿ. ಸೊ ಈಗ ಫಾರ್ ಎಕ್ಸಾಂಪಲ್ ನಾವು ಜೂನ್ 8-9ಕ್ಕೆ ಡಿಸ್ಕಸ್ ಏನ್ ಮಾಡಿದ್ವಿ?
ಜೂನ್ 8, 9 ನ್ಯೂಸ್ ಇದು. ಓಕೆ, ಅವತ್ತು 2 ದಿವಸದಿಂದ ಕರೆಂಟ್ ಅಫೇರ್ಸ್ ಒಂದೇ ಸಾರಿ ಮಾಡಿದೆ. ಸೊ ಜೂನ್ 8, 9ರಲ್ಲಿ ನಾವೇನ್ ಡಿಸ್ಕಸ್ ಮಾಡಿದ್ವಿ ಅಂದ್ರೆ, ಖಾಲಿ ಇರುವಂತಹ ಲೋಕಾಯುಕ್ತ ಸ್ಥಾನವನ್ನ ಫಿಲ್ ಮಾಡ್ತೀವಿ, ಬೇಗನೆ ಫಿಲ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಸೊ ಅವ್ರು ಹೇಳಿದಂತೆ ಇದೇ ವಾರದಲ್ಲಿ ಒಂದು 10 days ಟೈಮ್ ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಇವತ್ತು 16. ಸೊ 8 ದಿನಗಳ ನಂತರ ಇವತ್ತೇನು ಓದ್ತಾ ಇದ್ದೀವಿ, BS ಪಾಟೀಲ್ ಅನ್ನೋರನ್ನ ಲೋಕಾಯುಕ್ತ ಮಾಡಿದ್ರಂತ. ಸೊ ಅವತ್ತು ನಾನು ಬರೀ ಇಷ್ಟೇ ಹೇಳಿಲ್ಲ, ಅದ್ರ ಜೊತೆಗೆ ಯಾವ ರೀತಿ ಈ ಲೋಕಾಯುಕ್ತರನ್ನ ನೇಮಕ ಮಾಡ್ತಾರೆ ಅನ್ನೋದನ್ನ ಕೂಡ ಹೇಳಿದ್ದೆ. 6 ಜನ ಅಂತ ಹೇಳಿದ್ದೆ. ಒಂದು ಮುಖ್ಯಮಂತ್ರಿಗಳು, ಇನ್ನೊಂದು ಹೈಕೋರ್ಟಿನ ನ್ಯಾಯಮೂರ್ತಿಗಳು, 3ನೇದವರು ವಿಧಾನಸಭೆ ಸ್ಪೀಕರು, 4ನೇದವರು ವಿಧಾನ ಪರಿಷತ್ತಿನ ಸಭಾಪತಿಗಳು, ಮತ್ತೆ ಉಭಯ ಸದನಗಳ ಅಂದ್ರೆ ವಿಧಾನಸಭೆ ವಿಧಾನ ಪರಿಷತ್ತಿನ ವಿರೋಧ ಪಕ್ಷ ನಾಯಕರು ಅಂದ್ರೆ 2 ಜನ ಬರ್ತಾರೆ. ಸೊ ಮುಖ್ಯಮಂತ್ರಿಗಳು 1 ಆಯ್ತು, ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು 2 ಆಯ್ತು, 3ನೇದು ವಿಧಾನಸಭೆ ಸ್ಪೀಕರು, 4ನೇದು ವಿಧಾನ ಪರಿಷತ್ನ ಸಭಾಪತಿಗಳು, 2 ವಿರೋಧ ಪಕ್ಷದ ನಾಯಕರು. ಸೊ ಈ 6 ಜನ ಸೇರ್ಕೊಂಡು ಏನ್ ಮಾಡ್ಬೇಕು, ಒಂದು ಹೆಸರನ್ನ ಸೂಚಿಸಬೇಕು. ಸೊ ಅವರ ಶಿಫಾರಸಿನ ಆಧಾರದ ಮೇಲೆ ರಾಜ್ಯಪಾಲರು ಯಾರನ್ನ ನೇಮಕ ಮಾಡಿದ್ದಾರೆ, BS ಪಾಟೀಲ್ ಅವರನ್ನ ನೇಮಕ ಮಾಡಿದ್ದಾರೆ. ಸೊ ಅದಕ್ಕೆ ಮುಂದಾಗತ್ತೆ ಅಂತ ಹೇಳ್ತಿರ್ತೇನಲ್ಲ, ಅಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ನಮ್ಮ ಒಂದು ಗಮನ. ಓಕೆ, ಸೊ ಕರೆಂಟ್ ಅಫೇರ್ಸ್ ಅನ್ನ ಸುಮ್ಮನೆ ಒಂದೇ ಸಾರಿ ಓದಿದ್ರೆ ಅರ್ಥ ಆಗತ್ತಂತಲ್ಲ. ಕರೆಂಟ್ ಅಫೇರ್ಸ್ ಅಲ್ಲಿ ಇರೋ ಮಜಾ ಏನಂತಂದ್ರೆ, ಪ್ರತಿ ದಿವಸ ಓದ್ತಾ ಹೋಗ್ಬೇಕು, ಸ್ವಲ್ಪ ಓದ್ತಾ ಹೋಗ್ಬೇಕು. ನಮಗೆ ಏನೇನ್ ಅರ್ಥ ಆಗಿದೆ ಅನ್ನೋದು ನಮಗೆ ಗೊತ್ತಾಗಲ್ಲ. ಸಿಕ್ಕಾಪಟ್ಟೆ ನಾಲೆಜ್ ಇನ್ಕ್ರೀಸ್ ಆಗುತ್ತೆ ಒಂದೊಂದು ದಿವಸದ್ದು. ನೋಡಿ, ಬಹಳಷ್ಟು ಜನ ಮಾಡೋ ತಪ್ಪು ಏನಂತಂದ್ರೆ, ಎಲ್ಲಾನು ಒಂದು ಮ್ಯಾಗಝಿನ್ ತಗೊಂಡು 1 ತಿಂಗಳಲ್ಲಿ ಓದಿ ಮುಗಿಸ್ತೀನಿ ಅಂತ ಹೇಳ್ತಾರಲ್ಲ. ಅಲ್ಲಿ ಆಗುವಂತ ಅವರಿಗೆ ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ಓದೋರಿಗೆ ಇರುವಂತ ಒಂದೇ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ, ಪ್ರತಿ ದಿವಸ ಕರೆಂಟ್ ಅಫೇರ್ಸ್ ಓದೋನು ಹಿಂದೆ ಮುಂದೆ ಆ ಕಡೆ ಈ ಕಡೆ, ಓಕೆ, ಹಾಗೆ ಪೀಚೆ ಊಪರ್ ನೀಚೆ ಅಂದರ್ ಬಾಹರ್ ಏನೇ ಕ್ವಶನ್ ಕೇಳಿದ್ರು ಕೂಡ ಕರೆಂಟ್ ಅಫೇರ್ಸ್ ಅನ್ನ ಕ್ಲಿಯರ್ ಆಗಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡು ಇದು ಎಸ್ ಇದು ನೋ ಅಂತ ಹೇಳುವಂತ ಕೆಪಾಸಿಟಿ ಬರೋದು ಯಾರಿಗೆ, ಡೈಲಿ ಕರೆಂಟ್ ಅಫೇರ್ಸ್ ಓದಿ ಈ ತರ ಹಿಂದೆ ಮುಂದೆ ಲಿಂಕ್ ಮಾಡೋರಿಗೆ. ಈಗ 2 ಲೈನ್ ಅಲ್ಲಿ ಕರೆಂಟ್ ಅಫೇರ್ಸ್ ಅಂತ ಹೇಳಿ ಫೈನಲಿ ಏನು 1 ತಿಂಗಳಿಗೊಮ್ಮೆ ಮುಗಿಸ್ತಾರಲ್ಲ, ಈ ಮ್ಯಾಗಝಿನ್ಸ್ ಗಳನ್ನ ಓದಿ ಮುಗಿಸ್ತಾರಲ್ಲ, ಅವ್ರಿಗೆ ಡೇ ಟು ಡೇ ಟಚ್ ಇರಲ್ಲ. ಸೊ ಹೀಗಾಗಿ ಅವರ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಬಹಳಷ್ಟು ಕಡಿಮೆ ಇರುತ್ತೆ. ಅದಕ್ಕೆ ಡೈಲಿ ಕರೆಂಟ್ ಅಫೇರ್ಸ್ ಅನ್ನ ನಾವು ನೋಡ್ತಾ ಹೋಗೋಣ. ಸೊ ಅದರ ಜೊತೆಗೆ RBI ದಲ್ಲಿ ಒಂದು ಹೊಸ ನೇಮಕಾತಿ ಆಯಿತು. ಓಕೆ, ಅಧಿಕಾರೇತರ ನಿರ್ದೇಶಕರಾಗಿ 4 ಜನರನ್ನ ನಮ್ಮ RBI ಗವರ್ನರ್ ಅವರು ಏನ್ ಮಾಡಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಓಕೆ, ಸೊ ಯಾರ್ಯಾರು ಅಧಿಕಾರೇತರ ನಿರ್ದೇಶಕರಾಗಿ, ಸೊ ಅಧಿಕಾರೇತರ ನಿರ್ದೇಶಕರಾಗಿ ಆಯ್ಕೆ ಆಗಿರೋರು, ಒಂದು ಆನಂದ್ ಮಹೇಂದ್ರ ಅಂತ ಹೇಳಿ, ಸೊ ಮಹೇಂದ್ರ ಗುಂಪಿನ ಒಂದು ಚೇರ್ಮನ್ ಆಗಿರುವಂತ ಆನಂದ್ ಮಹೇಂದ್ರ ಅವರು, ಇನ್ನೊಬ್ರು ಪಂಕಜ್ ಪಾಟೀಲ್ ಅಂತ, ಇನ್ನೊಂದ್ರು ರವೀಂದ್ರ H ಢೋಲಕಿಯಾ ಅಂತ ಹೇಳಿ. ಸೊ ಮೋಸ್ಟ್ಲಿ ಇವರು RBI ಡೆಪ್ಯೂಟಿ ಗವರ್ನರ್ ಇದ್ರು ಅಂತ ಅನ್ಕೊಳ್ತೀನಿ, ಅಥವಾ ಸಾರಿ ಡೆಪ್ಯೂಟಿ ಗವರ್ನರ್ ಇಲ್ಲ, ಈ ಮಾನಿಟರಿ ಪಾಲಿಸಿ ಕಮಿಟಿಯ ಸದಸ್ಯರಾಗಿ ಕೆಲಸ ಮಾಡಿದ್ರು. ಅಂದ್ರೆ ಹಣಕಾಸು ನೀತಿ ಸಮಿತಿಯ ಸದಸ್ಯರಾಗಿ ರವೀಂದ್ರ H ಢೋಲಕಿಯಾ ಕೆಲಸ ಮಾಡಿದ್ರು ಅಂತ ನನಗೆ ಸ್ವಲ್ಪ ನೆನಪಿದೆ. ಅದರ ಜೊತೆಗೆ ವೇಣು ಶ್ರೀನಿವಾಸನ್ ಅವರು ಈ 4 ಜನರನ್ನ, ಓಕೆ, ಮಹೇಂದ್ರ ಗ್ರೂಪ್ ಚೇರ್ಮನ್ ಆನಂದ್ ಮಹೇಂದ್ರ ಅವರು ಒಬ್ರು, ಪಂಕಜ್ ಪಾಟೀಲ್ ಅವರು, ರವೀಂದ್ರ H ಢೋಲಕಿಯಾ ಮತ್ತು ವೇಣು ಶ್ರೀನಿವಾಸ್ ಅವರು 4 ಜನರನ್ನ ಅಧಿಕಾರೇತರ ನಿರ್ದೇಶಕರಾಗಿ ನಮ್ಮ ರಿಸರ್ವ್ ಬ್ಯಾಂಕಿನ ಗವರ್ನರ್ ಅವರು ಏನ್ ಮಾಡಿದ್ದಾರೆ, ಅವ್ರನ್ನ ನೇಮಕ ಮಾಡಿದ್ದಾರೆ. ಅಥವಾ ಅವರು ಒಂದು ಮಂಡಳಿ, ಈ ಒಂದು ರಿಸರ್ವ್ ಬ್ಯಾಂಕಿನ ಕೇಂದ್ರ ಮಂಡಳಿ ಏನ್ ಮಾಡಿದೆ, ಆಯ್ಕೆ ಮಾಡಿದೆ. ಸೊ ಇದರ ಅಧ್ಯಕ್ಷರು ಯಾರಿರ್ತಾರೆ ಅಂದ್ರೆ ಗವರ್ನರ್ ಆಗಿರ್ತಾರೆ. ನೆಕ್ಸ್ಟ್ ಭಾರತ ಗೌರವ ರೈಲ್ ಅಂತ ಹೇಳಿ ದೇಶದ ಮೊಟ್ಟ ಮೊದಲ ಭಾರತ ಗೌರವ ರೈಲ್ ಅನ್ನೋದು ಸ್ಟಾರ್ಟ್ ಆಯ್ತು. ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ಹೋಯ್ತು ಅಂತಂದ್ರೆ, ತಮಿಳುನಾಡಿನ ಕೊಯಮತ್ತೂರಿಂದ ಸ್ಟಾರ್ಟ್ ಆಗಿ ಶಿರ್ಡಿ ಸಾಯಿಬಾಬಾನ ಒಂದು ನಗರ ಆದಂತಹ ಸಾಯಿ ನಗರವಾದಂತಹ ಶಿರ್ಡಿವರೆಗೂ ಹೋಯ್ತು. ಓಕೆ, ಸೊ ಫಸ್ಟ್ ಟೈಮ್ ಭಾರತದಲ್ಲಿ ಒಂದು ವಿಶೇಷವಾದಂತಹ ವಿಮಾನ ಅಲ್ಲ, ರೈಲು ಸೇವೆಯನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಫಸ್ಟ್ ಟೈಮ್ ಓಡಿತು. ಎಲ್ಲಿಂದ ಓಡಿತು ಅಂದ್ರೆ ಕೊಯಮತ್ತೂರಿಂದ ಹಿಡಿದು ಶಿರ್ಡಿವರೆಗೂ ಇದು ಸಂಚಾರ ಮಾಡಲು ಸ್ಟಾರ್ಟ್ ಮಾಡಿತ್ತು. ಸೊ ಇಂತಹ ಒಂದು ಭಾರತ್ ಗೌರವ್ ರೈಲ್ ಅನ್ನ ಯಾರು ನಿರ್ವಹಣೆ ಮಾಡ್ತಿದ್ದಾರೆ ಅಂತಂದ್ರೆ, ಸೌತ್ ಸ್ಟಾರ್ ರೈಲ್ವೆದವರು ಏನ್ ಮಾಡ್ತಿದ್ರೆ, ಇದನ್ನ ಈ ಒಂದು ಪರ್ಟಿಕ್ಯುಲರ್ ರೈಲ್ವೆನ ಇಲ್ಲಿಂದ ಕೊಯಮತ್ತೂರಿಂದ ಹಿಡಿದು ಶಿರ್ಡಿವರೆಗೆ ಹೋಗುವಂತಹ ರೈಲನ್ನ ಇವರು ನಿರ್ವಹಣೆ ಮಾಡ್ತಿದ್ದಾರೆ, ಅಥವಾ ಅವರು ಮ್ಯಾನೇಜ್ ಮಾಡ್ತಾರೆ. ಸೊ ಟಿಕೆಟ್ ತಗೊಳ್ಳೋದು, ಈ ರೈಲ್ವೆನ ನಿಲ್ಸೋದು, ಕ್ಲೀನ್ ಮಾಡಿಸೋದು, ಅಥವಾ ಟೈಮ್ ಪ್ರಕಾರ ನಡೆಸುವಂತ ಎಲ್ಲಾ ಕೆಲಸ ಯಾರ್ದು, ಸೌತ್ ಸ್ಟಾರ್ ರೈಲ್ ಅವ್ರದ್ದು ಕೆಲಸ. ಸೊ ಇದು ಏನು, ಇದು ಖಾಸಗಿ ಸಂಸ್ಥೆ. ಇದು ಕೂಡ ನೆನಪಿರ್ಲಿ, ಸೌತ್ ಸ್ಟಾರ್ ರೈಲ್ ಅನ್ನೋದು ಖಾಸಗಿ ಸಂಸ್ಥೆ. ಆ ಒಂದು ಖಾಸಗಿ ಸಂಸ್ಥೆದವರು ನಮ್ಮ ದೇಶದಲ್ಲಿ ಒಂದು ರೈಲ್ ಅನ್ನ ಸ್ಟಾರ್ಟ್ ಮಾಡಿ ಅದಕ್ಕೆ ಏನಂತ ಹೆಸರು ಕೊಟ್ಟಿದ್ದಾರೆ, ಭಾರತ ಗೌರವ ರೈಲು ಅಂತ. ಎಲ್ಲಿಂದ, ಕೊಯಂಬತ್ತೂರಿಂದ ಶಿರ್ಡಿವರೆಗೆ ಹೋಗುತ್ತೆ. ಮುಂದೆ ಇದ್ರ ಬಗ್ಗೆ ನಿಮ್ಗೆ ಸ್ವಲ್ಪ ಗೊತ್ತಿರ್ಲಿ. ಈಗ ಭಾರತ್ ಗೌರವ್ ರೈಲು ಅಂತ ಹೇಳಿ
ಕೊಯಂಬತ್ತೂರಿಂದ ನಾವ್ ಎಲ್ಲಿ ಕರ್ಕೊಂಡು ಹೋಗ್ತಿದೀವಪ್ಪ, ಶಿರಡಿಗೆ. ಶಿರಡಿಯಲ್ಲಿ ಯಾರಿದ್ರು, ಸಾಯಿಬಾಬಾ ಇದ್ರು. ಸೊ ಅವರ ಒಂದು ದರ್ಶನ ಮಾಡ್ಕೊಳ್ಳೋದಕ್ಕೆ ನಾವು ಭಕ್ತರನ್ನ ಇಲ್ಲಿಂದ ಕೊಯಂಬತ್ತೂರಿಂದ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ನಮ್ಮ ದೇಶದ ಒಂದು ಪರಂಪರೆ ಮತ್ತು ಇತಿಹಾಸವನ್ನ ಜನರು ಅರ್ಥ ಮಾಡ್ಕೊಳ್ಳಿ, ಈ ತರ ರೈಲ್ವೆಲ್ಲಿ ಹೋಗಿ ಸುತ್ತಾಡ್ಕೊಂಡು ಬರ್ಲಿ ಅಂತ ಹೇಳಿ ಭಾರತೀಯ ರೈಲ್ವೆ ಏನ್ ಮಾಡಿದೆ, ಈ ಒಂದು ಯೋಜನೆಯನ್ನ ತಗೊಂಡು ಬಂದಿದೆ. ಸೊ ಇಲ್ಲಿ ಚಲಿಸುವಂತಹ ರೈಲುಗಳನ್ನ ಸರ್ಕಾರ ಅಥವಾ ಖಾಸಗಿ ಸಂಸ್ಥೆಗಳು ನಿರ್ವಹಣೆ ಮಾಡಬಹುದು. ಇಲ್ಲಿ ಏನಿದೆ ಅಲ್ಲ, ಫಸ್ಟ್ ರೈಲ್ವೆನ ಸೌತ್ ಸ್ಟಾರ್ ರೈಲ್ ಅವರು ನಿರ್ವಹಣೆ ಮಾಡ್ತಿದ್ರೆ, ಮುಂದೆ ಬೇರೆ ರೈಲುಗಳನ್ನ ಬೇರೆ ಒಂದು ಸರ್ಕಾರಿ ಸಂಸ್ಥೆ ಆಗಿರ್ಬೋದು ಅಥವಾ ಖಾಸಗಿ ಸಂಸ್ಥೆ ಆದ್ರೂ ಮ್ಯಾನೇಜ್ ಮಾಡಬಹುದು, ನಿರ್ವಹಣೆ ಮಾಡಬಹುದು. ಅಂದ್ರೆ ಭಾರತ್ ಗೌರವ್ ರೈಲಿನ ಎಲ್ಲಾ ರೈಲ್ಗಳನ್ನ ಯಾರು ಮ್ಯಾನೇಜ್ ಮಾಡೋದಿಲ್ಲ, ಸೌತ್ ಸ್ಟಾರ್ ರೈಲ್ ಅವರು ಮಾಡೋದಿಲ್ಲ. ಬೇರೆ ಬೇರೆ ರೈಲ್ಗಳನ್ನ ಸರ್ಕಾರದವರು ಅಥವಾ ಖಾಸಗಿ ಸಂಸ್ಥೆಗಳು ಏನ್ ಮಾಡ್ಬೋದು, ನಿರ್ವಹಣೆ ಮಾಡಬಹುದು. ಸೊ ಅದರ ಪ್ರಕಾರ ಕರ್ನಾಟಕ ಸರ್ಕಾರವು ಕೂಡ ಯೋಚನೆ ಮಾಡ್ತಿದೆ. ಏನಪ್ಪಾ ಅಂತಂದ್ರೆ, ನಾವು ಅಯೋಧ್ಯೆಗೆ ರೈಲನ್ನ ಸಂಚಾರ ಮಾಡಿಸೋದಕ್ಕೆ ಅದನ್ನ ನಿರ್ವಹಣೆ ಯಾರು ಮಾಡ್ಬೇಕು, ಕರ್ನಾಟಕ ಸರ್ಕಾರ ನಿರ್ವಹಣೆ ಮಾಡಬೇಕು. ಸೊ ಫಸ್ಟ್ ರೈಲನ್ನ ಯಾರು ಮಾಡಿದ್ರು, ಸೌತ್ ಸ್ಟಾರ್ ರೈಲ್ ಅವ್ರು ಮಾಡಿದ್ರು. ಎಲ್ಲಿಂದ, ಕೊಯಂಬತ್ತೂರಿಂದ ಶಿರಡಿ, ಶಿರಡಿಯಿಂದ ಮತ್ತೆ ಕೊಯಂಬತ್ತೂರಿಗೆ ಬರುತ್ತೆ. ಸೊ ಅಂತಹದ್ದೇ ಒಂದು ರೈಲನ್ನ ಕರ್ನಾಟಕದಿಂದ ಅಯೋಧ್ಯೆಗೆ ಹೋಗುವಂತೆ ಮಾಡಬೇಕು ಅಂತ ಹೇಳಿ ಕರ್ನಾಟಕ ಸರ್ಕಾರದವರು ಇದೇ ಯೋಜನೆಯಲ್ಲಿ ಭಾರತ್ ಗೌರವ್ ರೈಲು ಯೋಜನೆಯಲ್ಲಿ ಅವರು ಕೂಡ, ನಮ್ಮ ಸರ್ಕಾರವು ಕೂಡ ಏನ್ ಮಾಡ್ತಿದೆ, ಯೋಜನೆಯನ್ನ ರೂಪಿಸಿದೆ. ಸೊ ಅದಕ್ಕೆ ನಾವು ಮುಂದೆ ನೋಡ್ತೀವಿ. ಕರ್ನಾಟಕ ಸರ್ಕಾರ ಭಾರತ್ ಗೌರವ್ ಯೋಜನೆಯಲ್ಲಿ ಅಯೋಧ್ಯೆಗೆ ರೈಲನ್ನ ಓಡಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿ ಕರೆಂಟ್ ಅಫೇರ್ಸ್ ಅಲ್ಲಿ ನೋಡ್ತೀವಿ. ಬರೀ ಅಯೋಧ್ಯೆಗೆ ಇಷ್ಟೇ ಕಳಿಸ್ತಾರ, ಮತ್ತೆ ಬೇರೆ ಬೇರೆ ಊರುಗಳಿಗೆ ಕಳಿಸ್ತಾರ ಅನ್ನೋದು ಕೂಡ ಪ್ರಶ್ನೆ ಇದೆ. ಸೊ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡೋಣ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಭಾರತ ಸ್ಪರ್ಧಾ ಆಯೋಗ ಅಂತ ಹೇಳಿ. ಸೊ ಭಾರತ ಸ್ಪರ್ಧಾ ಆಯೋಗ ಅಂದ್ರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ಫಸ್ಟ್ ಏನಂತ ನೋಡ್ಬಿಡೋಣ. ಸೊ ಭಾರತ ಸ್ಪರ್ಧಾ ಆಯೋಗ ಅನ್ನೋದು ಇದರ ಕೆಲಸ, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಇದರ ಕೆಲಸ ಏನಪ್ಪಾ ಅಂತಂದ್ರೆ, ದೇಶದಲ್ಲಿ ಏಕಸ್ವಾಮ್ಯ ಅಥವಾ ಮೋನೋಪಾಲಿ ಆಗದಂತೆ ತಡಿಬೇಕು. ಮೋನೋಪಾಲಿ ಅಂತಂದ್ರೆ ಒಂದೇ ಸಂಸ್ಥೆ ಎಲ್ಲವನ್ನು ನಿರ್ವಹಣೆ ಮಾಡಿದ್ರೆ ಅದನ್ನ ನಾವು ಏಕಸ್ವಾಮ್ಯ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವು ಎಲ್ಲ ಬಹಳಷ್ಟು ಮೊಬೈಲ್ ಸರ್ವಿಸ್ ಪ್ರೊವೈಡರ್ಸ್ ಇದ್ರು, ಕ್ರಮೇಣವಾಗಿ ಒಬ್ಬೊಬ್ರೆ ಮಾರ್ಕೆಟ್ ದಿಂದ ಹೋಗ್ತಾರೆ. ಸೊ ಲಾಸ್ಟಿಗೆ ಒಂದೇ ಒಂದು ಕಂಪ್ನಿ ಉಳ್ಕೊಂಡ್ರೆ, ಯಾವ್ದೋ ಒಂದು XYZ ಅಂತ ಹೇಳಿ ಒಂದೇ ಒಂದು ಕಂಪ್ನಿ ಉಳ್ಕೊಂಡ್ರೆ, ಅವರೇ ಎಲ್ಲಾನು ನಾವೇ ಮಾಡ್ತೀವಿ ಅಂತಂದ್ರೆ ಅದನ್ನ ನಾವೇನಂತ ಹೇಳ್ತಿದ್ವಿ, ಏಕಸ್ವಾಮ್ಯ ಅಂತ ಹೇಳಿ. ಸೊ ಈಗ ಮಾರ್ಕೆಟ್ ಅಲ್ಲಿ ಇರೋದನ್ನ ನಮ್ದು ಒಬ್ಬರದೇ ಇರ್ಬೇಕು, ಬೇರೆದವ್ರನ್ನ ನಾವು ಹಾಳು ಮಾಡೋಣ, ಓಕೆ, ಸೊ ಅವ್ರದ್ದು ಪ್ರಾಡಕ್ಟ್ಸ್ ಸೇಲ್ ಆಗ್ಬಾರ್ದು, ನಮ್ದು ಇಷ್ಟೇ ನಡಿಬೇಕು ಅಂತ ಈ ತರ ಮಾಡಿದ್ರೆ, ಅವ್ರೊಬ್ಬರೇ ಎಕ್ಸಿಸ್ಟ್ ಆದ್ರೆ ಅದನ್ನ ಏಕಸ್ವಾಮ್ಯ ಅಥವಾ ಮೋನೋಪಾಲಿ ಅಂತ ಹೇಳ್ತೀವಿ. ಸೊ ಮೋನೋಪಾಲಿ ಆಗ್ಬಾರ್ದು, ಸ್ಪರ್ಧಾತ್ಮಕತೆ ಹೆಚ್ಚಬೇಕು, ಕಂಪನಿಗಳ ನಡುವೆ ಕಾಂಪಿಟೇಷನ್ ಹೆಚ್ಚಬೇಕು ಅನ್ನುವಂತ ಉದ್ದೇಶದಿಂದ ಭಾರತ ಸ್ಪರ್ಧಾ ಆಯೋಗವನ್ನ 2020ರಲ್ಲಿ ಏನ್ ಮಾಡಿದೆ, ರಚನೆ ಮಾಡಲಾಗಿದೆ. ಅಂದ್ರೆ ಮಾರ್ಕೆಟ್ ಅಲ್ಲಿ ಕಂಪನಿಗಳ ನಡುವೆ ಸ್ಪರ್ಧೆ ಇರಲಿ, ಸೊ ಒಂದೇ ಕಂಪನಿ ಎಲ್ಲಾ ಮಾಡೋದು ಬೇಡ ಅನ್ನುವಂತ ಉದ್ದೇಶದಿಂದ ಭಾರತ ಸ್ಪರ್ಧಾ ಆಯೋಗವನ್ನ ರಚನೆ ಮಾಡಿದ್ರು. ಯಾವಾಗ 2002ರಲ್ಲಿ ಯಾವುದರ ಮೂಲಕ, ಸ್ಪರ್ಧಾ ಕಾಯ್ದೆ, ಕಾಂಪಿಟೇಷನ್ ಆಕ್ಟ್ ಅನ್ನುವಂತ ಒಂದು ಆಕ್ಟ್ ಅನ್ನ ಸಂಸತ್ತು ನಿರ್ಮಾಣ ಮಾಡುತ್ತೆ. ಆ ಒಂದು ಸಂಸತ್ತಿನ ಕಾಯ್ದೆ ಮೂಲಕ ಹುಟ್ಟಿದಂತಹ ಒಂದು ಶಾಸನಬದ್ಧ ಸಂಸ್ಥೆ ಯಾವುದು, ಭಾರತ ಸ್ಪರ್ಧಾ ಆಯೋಗ. ಸೊ ಇಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಈ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಅಂತ ಹೇಳಿ ಯಾರು ಶಿಫಾರಸು ಮಾಡಿದ್ರು, ರಾಘವನ್ ಅನ್ನುವಂತ ಒಂದು ಸಮಿತಿಯ ಶಿಫಾರಸಿನ ಆಧಾರದ ಮೇಲೆ ನಮ್ಮ ದೇಶದಲ್ಲಿ ಏಕಸ್ವಾಮ್ಯ ಬೇಡ, ಕಾಂಪಿಟೇಷನ್ ಇರ್ಲಿ, ಅದಕ್ಕೆ ಭಾರತ ಸ್ಪರ್ಧಾ ಆಯೋಗವನ್ನ ರಚನೆ ಮಾಡಿ ಅಂತ ಹೇಳಿ ಸರ್ಕಾರದವರಿಗೆ ಹೇಳಿದ್ವಿ. ಯಾರಪ್ಪ ಅಂತಂದ್ರೆ, ರಾಘವನ್ ಸಮಿತಿದವರು ಶಿಫಾರಸನ್ನ ಮಾಡಿದ್ರು. ಅದರ ಮೂಲಕ ನಾವು ಆಕ್ಟ್ ಮಾಡಿದ್ವಿ, ಸ್ಪರ್ಧಾ ಕಾಯ್ದೆ ಮಾಡಿದ್ವಿ. ಸ್ಪರ್ಧಾ ಕಾಯ್ದೆ ಮಾಡಿದ್ಮೇಲೆ ಭಾರತ ಸ್ಪರ್ಧಾ ಆಯೋಗ ಅನ್ನೋದು ರಚನೆ ಆಯ್ತು. ಇದರ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ಇತ್ತೀಚೆಗೆ ನೋಡಿದ್ವಿ, ಸ್ವಲ್ಪ ದಿನಗಳ ಹಿಂದೆ ನೋಡಿದ್ವಿ, ಟಾಟಾ ಗ್ರೂಪ್ದವರು ಏರ್ ಇಂಡಿಯಾನ ಖರೀದಿ ಮಾಡಿದ್ರು. ಸೊ ಫಸ್ಟ್ ಇದನ್ನ ಸ್ವಲ್ಪ ಇನ್ನೂ ನಿಮ್ಗೆ ಗೊತ್ತಿದೆ ಅಂತ ಅನ್ಕೊಡ್ತೀನಿ. ಏರ್ ಇಂಡಿಯಾ ಅನ್ನೋದು ಸ್ಟಾರ್ಟ್ ಮಾಡಿದ್ಯಾರು, ಟಾಟಾ ಗ್ರೂಪ್ದವ್ರೆ. ಸೊ ಟಾಟಾ ಗ್ರೂಪ್ ದಿಂದ ಸರ್ಕಾರ ಆ ಒಂದು ಕಂಪನಿಯನ್ನ ಖರೀದಿ ಮಾಡುತ್ತೆ. ಸೊ ನಾವು ಫಸ್ಟ್ ಏರ್ ಇಂಡಿಯಾನ ಸ್ಟಾರ್ಟ್ ಮಾಡಿದ್ಯಾರು, ಟಾಟಾದವರು. ಸೊ ಟಾಟಾದವರಿಂದ ಅದು ಗೋರ್ಮೆಂಟ್ ಬರುತ್ತೆ, ಗೋರ್ಮೆಂಟ್ ಇಂದ ಮತ್ತೆ ವಾಪಸ್ ಯಾರಿಗೆ ಹೋಯ್ತು, ಟಾಟಾದವ್ರಿಗೆ ಹೋಯ್ತು. ಯಾವ್ದು, ಏರ್ ಇಂಡಿಯಾ ಅನ್ನುವಂತ ಒಂದು ಕಂಪನಿ. ಸೊ ಏರ್ ಇಂಡಿಯಾದ ಒಂದು ಕಂಪನಿ ಇದೆಯಲ್ಲ, ಯಾರ ಅಡಿಯಲ್ಲಿದೆ ಈಗ, ಟಾಟಾದವ್ರ ಅಡಿಯಲ್ಲಿದೆ, ಟಾಟಾ ಗ್ರೂಪ್ಸ್ ಅಡಿಯಲ್ಲಿದೆ.
ಇದೇ ಏರ್ ಇಂಡಿಯಾಕ್ಕೆ ನಾವೇನ್ ಮಾಡ್ತಾ ಇದ್ವಿ, ಏರ್ ಏಷ್ಯಾ ಇಂಡಿಯಾ ಅನ್ನುವಂತ ಇನ್ನೊಂದು ಸಂಸ್ಥೆಯನ್ನ, ಇನ್ನೊಂದು ವಿಮಾನ ಕಂಪನಿಯನ್ನ ಇವರಿಗೆ ಕೊಡೋದು, ಏರ್ ಇಂಡಿಯಾಕ್ಕೆ ಕೊಡುವಂತಹ ಒಂದು ಪ್ರಸ್ತಾವನೆಗೆ ಇವರು ಎಸ್ ಅಂದ್ರು. ಯಾರು? ಭಾರತ ಸ್ಪರ್ಧಾ ಆಯೋಗ. ಇಲ್ಲೆಲ್ಲ ಇಷ್ಟೆಲ್ಲ ನೋಡಿದ್ವಲ್ಲ ಇವ್ರ ಬಗ್ಗೆ, ಇವರು ಎಸ್ ಅಂತ ಹೇಳಿದ್ದಾರೆ. ಯಾಕೆ ಇವ್ರ ಪರ್ಮಿಷನ್ ಬೇಕಂತಂದ್ರೆ, ಈಗ ಆಲ್ರೆಡಿ ಇವ್ರ ಹತ್ರ ಟಾಟಾದವ್ರ ಹತ್ರ ಏನಿತ್ತು, ಏರ್ ಇಂಡಿಯಾ ಇತ್ತು. ಮತ್ತೆ ಇವರು ಇದನ್ನು ಖರೀದಿ ಮಾಡಿದ್ರೆ ಏನಾಗುತ್ತೆ, ಅದು ಏಕಸ್ವಾಮ್ಯ ಆಗುತ್ತೆ ಅನ್ನುವಂತಹ ಒಂದು ಏನಿರುತ್ತೆ, ನಿಲುವಿರುತ್ತೆ. ಆದ್ರೂ ಕೂಡ ಇದಕ್ಕೆ ಎಸ್ ಅಂತ ಹೇಳಿದ್ದಾರೆ. ಓಕೆ, ಏನು ಪ್ರಾಬ್ಲಮ್ ಇಲ್ಲ, ನೀವು ಬೇಕಾದ್ರೆ ಇದನ್ನ ತಗೊಳ್ಳಿ ಅಂತ ಹೇಳಿ ಅವರು ಕೊಟ್ಟಿದ್ದಾರೆ. ಸೊ ಕೆಲವೇ ದಿನಗಳಲ್ಲಿ ನಾವೇನ್ ನೋಡ್ತೀವಪ್ಪ ಅಂತಂದ್ರೆ, ಟಾಟಾ ಕಂಪನಿಗೆ ಮತ್ತೊಂದು ಏನು ಕಂಪನಿ ಸೇರ್ಕೊಳುತ್ತೆ. ಅದಕ್ಕೆ ಏನಂತ ಕರಿತೀವಿ, ಏರ್ ಏಷ್ಯಾ ಅಂತ ಕರಿತೀವಿ. ಸೊ ಇಲ್ಲಿ ಏನಾಯ್ತು, ಟಾಟಾದವರು ಸ್ಥಾಪನೆ ಮಾಡಿದ್ದು ಯಾವುದು, ಏರ್ ಇಂಡಿಯಾನ. ಏರ್ ಇಂಡಿಯಾನ ಸರ್ಕಾರವನ್ನು ತಗೊಂಡು ಮತ್ತೆ ಇತ್ತೀಚೆಗೆ ವಾಪಸ್ಸು ಟಾಟಾದವ್ರಿಗೆ ಕಳಿಸಿದ್ರು ಅಥವಾ ಮಾರಾಟ ಮಾಡಿದ್ರು. ಅದರ ಮಾರಾಟದ ಜೊತೆಗೆ ಇದೇ ಏರ್ ಇಂಡಿಯಾದವರು ಮತ್ತೆ ಯಾವುದನ್ನ ಖರೀದಿ ಮಾಡ್ತಿದ್ದಾರೆ, ಏರ್ ಏಷ್ಯಾನ ಖರೀದಿ ಮಾಡ್ತಿದ್ರೆ. ಸೊ ಇಲ್ಲಿ ಡೈರೆಕ್ಟ್ ಆಗಿ ಟಾಟಾ ಕಂಪನಿದವ್ರು ಖರೀದಿ ಮಾಡ್ತಿಲ್ಲ, ಖರೀದಿ ಮಾಡ್ತಾ ಇರೋದು ಇಂಡೈರೆಕ್ಟ್ ಆಗಿ ಏರ್ ಇಂಡಿಯಾದವರು ಇದನ್ನ ಖರೀದಿ ಮಾಡ್ತಿದ್ರೆ. ಸೊ ನೋಡೋಣ ಏನೇನ್ ಬರ್ತಂತ ಹೇಳಿ. ನೆಕ್ಸ್ಟ್ mRNA ಲಸಿಕೆ ಅಂತ ಹೇಳಿ, ಈಗ ಕೋವಿಡ್ ಇದು. ಓಕೆ, ಸೊ ಕೋವಿಡ್ ಬಂದಾಗ ನಾವೇನ್ ಮಾಡಿದ್ವಿ, ಲಸಿಕೆಗಳನ್ನ ಹಾಕ್ಸ್ಕೊಂಡಿದ್ವಿ. ಯಾವ ಒಂದು ಲಸಿಕೆ mRNA ಇಂದ ಆಗಿದೆಯಲ್ಲ ಅಂಥವರಲ್ಲಿ ಹೃದಯಾಘಾತ ಅಥವಾ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಬಹಳಷ್ಟು ಇದೆ ಅಂತ ಹೇಳಿ ಹೊಸ ಒಂದು ಸಂಶೋಧನೆ ವರದಿ ಮಾಡಿದೆ. ಸೊ ಇದು ಎಷ್ಟು ಅಥೆಂಟಿಕ್ ಇರುತ್ತೋ ಗೊತ್ತಿಲ್ಲ. ನ್ಯೂಸ್ ಓದಿದ ತಕ್ಷಣ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಕೂಡ ಇದೆ. ಅದಕ್ಕೆ ಟೆನ್ಷನ್ ಮಾಡ್ಕೋಬೇಡಿ, ಹಾರ್ಟ್ ಅಟ್ಯಾಕ್ ಏನಾಗಲ್ಲ. ನೀವು ಗಟ್ಟಿಯಾಗಿದ್ರೆ ನಿಮ್ಮ ಹಾರ್ಟ್ ಗಟ್ಟಿಯಾಗಿರುತ್ತೆ, ಅದಕ್ಕೆ ತಲೆ ಕೆಡ್ಸ್ಕೊಳ್ಳೋದು ಬೇಡ. ಓಕೆ, ಸೊ mRNA ಲಸಿಕೆಯನ್ನ ಪಡೆದವರು ಅವರಿಗೆ ಹೃದಯಾಘಾತ ಆಗುತ್ತೆ ಅಂತ ಹೇಳಿ ಸಂಶೋಧನಾ ವರದಿಯನ್ನ ಹೇಳಿದೆ. ಸೊ ಏನಿದು mRNA ಅನ್ನೋದನ್ನ ನಾವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡೋಣ. mRNA ಅಂತಂದ್ರೆ ಮೆಸೆಂಜರ್ RNA ಅಂತ. ಸೊ ಮೆಸೆಂಜರ್ RNA ಏನೇನ ಅಂತ ಅನ್ನೋದನ್ನ ನೋಡೋಕ್ಕಿಂತ ಮುಂಚೆ ಲಸಿಕೆಗಳು ಯಾವ ರೀತಿ ಕೆಲಸ ಮಾಡುತ್ತಂತ ನೋಡೋಣ. ಸೊ ಈಗ ನಾವು ಲಸಿಕೆಗಳು ಅಂತ ಹೇಳ್ತೀವಲ್ಲ, ಲಸಿಕೆಗಳಲ್ಲಿ ಏನ್ ಮಾಡಿರ್ತೀವಿ, ಆಲ್ರೆಡಿ ಒಂದೆರಡು ಸಾರಿ ಹೇಳಿದ್ವಿ, ವೀಕ್ ಅಥವಾ ನಿಷ್ಕ್ರಿಯಗೊಂಡಂತಹ ಬ್ಯಾಕ್ಟೀರಿಯಾ ಅಥವಾ ವೈರಸ್. ಫಾರ್ ಎಕ್ಸಾಂಪಲ್ ಈಗ ಕೋವಿಡ್ ಇದೆಯಲ್ಲ, ಕೋವಿಡ್ ಯಾವ ರೋಗ, ಯಾವ್ದ್ರಿಂದ ಹರಡುತ್ತೆ, ಕೋವಿಡ್ ಅನ್ನೋದು ವೈರಸ್ ರೋಗ. ಸೊ ಹೀಗಾಗಿ ಈ ಒಂದು ವೈರಸ್ ಅನ್ನ ನಿಷ್ಕ್ರಿಯಗೊಳಿಸಿ, ದುರ್ಬಲಗೊಳಿಸಿ, ವೀಕ್ ಮಾಡಿ, ಅದನ್ನ ಬಡ್ದು ಅದಕ್ಕೆ ನಿತ್ರಾಣ ಮಾಡಿ, ಅದಕ್ಕೆ ಶಕ್ತಿ ಇರ್ಲಾರ್ದಂಗೆ ಅಂತ ಒಂದು ಕೋವಿಡ್ ವೈರಸ್ ಅನ್ನ ಬದುಕಿರ್ಬೇಕು. ಆದ್ರೆ ಅದಕ್ಕೆ ರೋಗ ಹರಡುವಷ್ಟು ಏನಿರಬಾರ್ದು, ಕೆಪಾಸಿಟಿ ಇರಬಾರ್ದು. ಆ ತರ ಅದನ್ನ ಬಡ್ದು ಏನ್ ಮಾಡ್ತಾ ಇದೀವಿ, ನಿಷ್ಕ್ರಿಯಗೊಳಿಸ್ತಾ ಇದೀವಿ. ಸೊ ಅಂತ ಒಂದು ನಿಷ್ಕ್ರಿಯಗೊಂಡಂತಹ ಕೋವಿಡ್ ವೈರಸ್ ಅನ್ನ ನಮ್ಮ ದೇಹದೊಳಗೆ ಹಾಕ್ತಾರೆ. ಲಸಿಕೆ ಅಥವಾ ವ್ಯಾಕ್ಸಿನ್ ಅಲ್ಲಿ ಇದನ್ನೇ ಮಾಡ್ತಾರೆ. ಅದನ್ನ ನಮ್ ದೇಹಕ್ಕೆ ಹಾಕಿದ್ರು. ನಮ್ ದೇಹಕ್ಕೆ ಹಾಕಿದ ತಕ್ಷಣ ಏನಾಗ್ಬೇಕು, ಓಕೆ, ಸೊ ನಮ್ ದೇಹಕ್ಕೆ ಹೊಸದಾದಂತಹ ಒಂದು ವೈರಸ್ ಬಂತು. ಸೊ ವೈರಸ್ ಬಂದಿದೆ ಅಂತ ನಮ್ ದೇಹ ನೋಡುತ್ತೆ. ನೋಡಿದ ತಕ್ಷಣ ಏನಾದ್ರೂ ಮಾಡ್ಲೇಬೇಕು ಅಂತ ಪ್ಲಾನ್ ಮಾಡಿ ಈ ವೈರಸ್ ಅನ್ನ ಸಾಯಿ ಹೊಡೆಯೋದಕ್ಕೆ ಪ್ರತಿಕಾಯಗಳನ್ನ ಸೃಷ್ಟಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿತು. ಅಂದ್ರೆ ಈ ಕೋವಿಡ್ ನ ವೀಕ್ ಅಥವಾ ನಿಷ್ಕ್ರಿಯಗೊಂಡಂತ ವೈರಸ್ ದೇಹದೊಳಗಡೆ ಹೋದಾಗ ದೇಹ ಏನ್ ಮಾಡುತ್ತೆ, ಇದನ್ನ ಕೊಂದ್ ಹಾಕೋಣ, ಇದನ್ನ ನಾಶ ಮಾಡೋಣ, ಇದರಿಂದ ರೋಗ ಬರುತ್ತೆ ಅಂತ ಹೇಳಿ ಪ್ರತಿಕಾಯ ಅಥವಾ ಆಂಟಿಬಾಡೀಸ್ ಗಳನ್ನ ಉತ್ಪಾದನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಇಂಥವುಗಳಿಗೆ ನಾವು ಲಸಿಕೆಗಳು ಅಂತ ಹೇಳ್ತೀವಿ. ನಾರ್ಮಲ್ ಆಗಿ ನಾವು ಹಾಕೊಂಡಿರೋದು ಕೋವ್ಯಾಕ್ಸಿನ್, ಕೋವಿಶೀಲ್ಡ್ ಅವೆಲ್ಲ ಈ ತರ ಬಂದಂತ ಒಂದು ವ್ಯಾಕ್ಸಿನ್ಸ್. ಮುಂದೆ mRNA ಇಂದ ಬಂದಂತ ವ್ಯಾಕ್ಸಿನ್ಸ್ ಗಳಲ್ಲಿ ಏನಿರುತ್ತಪ್ಪ ಅಂತಂದ್ರೆ, ಓಕೆ, ಸೊ ಇವುಗಳು ಈ ಪ್ರತಿಕಾಯಗಳನ್ನ ಅಥವಾ ಆಂಟಿಬಾಡೀಸ್ ಗಳನ್ನ ವೃದ್ಧಿ ಮಾಡೋದಕ್ಕೆ ಪ್ರೋಟೀನ್ ಉತ್ಪಾದನೆ ಮಾಡುತ್ತೆ. ಓಕೆ, ಸೊ ಈಗ ಒಂದು ರೋಗಾಣು ದೇಹದಲ್ಲಿ ಬಂತು ಅಂತ ಅನ್ಕೋಣ. ಈ ರೋಗಾಣುಗಳ ವಿರುದ್ಧ ಹೋರಾಡಬೇಕಾಗಿರೋದು ಯಾವುದು, ಆಂಟಿಬಾಡೀಸ್ ಅಥವಾ ಪ್ರತಿಕಾಯಗಳು. ಓಕೆ, ಸೊ ಪ್ರತಿಕಾಯಗಳ ಕೆಲಸ ಏನು, ರೋಗಾಣು ಬಂತು, ರೋಗಾಣನ ಹಿಡ್ಕೊಂಡು ಢಾಮ್ ಢಾಮ್ ಅಂತ ಹೊಡೆದು ಅದನ್ನ ಕೊಂದ್ ಹಾಕಿ ಅದರ ಮೇಲೆ ಜಯ ಪಡೆಯುವಂತ ಕೆಲಸ ಯಾರ್ದು, ಈ ಪ್ರತಿಕಾಯಗಳದು. ಈಗ mRNA ಲಸಿಕೆಗಳಂದ್ರೆ ಇಲ್ಲಿ ಏನ್ ಮಾಡ್ತಿದೆ ಅಂತಂದ್ರೆ, ಈ ಪ್ರತಿಕಾಯಗಳ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ಪ್ರೋಟೀನ್ ಉತ್ಪಾದನೆಯನ್ನ ಮಾಡ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ಸ್ಟೆಪ್, ಇಲ್ಲಿ ಪ್ರೋಟೀನ್ ಉತ್ಪಾದನೆ ಆಗ್ಬೇಕು. ಸೊ ಪ್ರೋಟೀನ್ ಉತ್ಪಾದನೆ ಆಗಿ ಆ ಪ್ರೋಟೀನ್ ಅನ್ನ ಯಾರು ಬಳಸ್ಕೋಬೇಕು, ಪ್ರತಿಕಾಯಗಳು ಅಥವಾ ಆಂಟಿಬಾಡೀಸ್ಗಳು ಬಳಸ್ಕೋಬೇಕು. ಬಳಸ್ಕೊಂಡು ಇನ್ನಷ್ಟು ಶಕ್ತಿಶಾಲಿ ಅಥವಾ ಪ್ರತಿಕಾಯಗಳು ವೃದ್ಧಿ ಆಗ್ಬೇಕು. ಸೊ ವೃದ್ಧಿಯಾಗಿ ರೋಗಾಣುವನ್ನ ನಾಶ ಮಾಡಬೇಕು. ಅಂತ ಒಂದು ಲಸಿಕೆಗಳಿಗೆ ನಾವೇನ್ ಅಂತ ಹೇಳ್ತಿದ್ವಿ, mRNA ಲಸಿಕೆ ಅಥವಾ ಮೆಸೆಂಜರ್ RNA ಲಸಿಕೆ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಪ್ರೊಬಾಬ್ಲಿ ಬಯಾಲಜಿಯಲ್ಲಿ ನೀವು ಓದಿರ್ತಾರ,
ಏನಿರುತ್ತೆ DNA ಅಂತ ಇರುತ್ತೆ. ಆ DNA ಇಂದ ರಚನೆಯಾಗೋದು ಯಾವುದು ಮೆಸೆಂಜರ್ RNA. ಸೊ DNA ಅಲ್ಲಿ ಎಲ್ಲಾ ಬರೆದಿರುತ್ತೆ. ಸೊ ದೇವ್ರು ಏನ್ ಮಾಡಿದಾನೆ DNA ಅಲ್ಲಿ ಈಚ್ ಅಂಡ್ ಎವ್ರಿಥಿಂಗ್ ಬರೋದು ನಮಗೆ ಪರ್ಫೆಕ್ಟ್ ಆಗಿ ಮಾಡಿ ಕಳಿಸಿದಾನೆ. ಸೊ ನಮ್ಮ DNA ಅಲ್ಲಿಯೇ ಇಂಥ ಒಂದು ರೋಗ ಬಂದಾಗ ಏನು ಸೃಷ್ಟಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಏನಾಗಿದೆಯಪ್ಪ ಅಂತಂದ್ರೆ ಈ ಒಂದು mRNA ರೆಡಿ ಆಗುತ್ತೆ. ಸೊ ಈ mRNA ಪ್ರೊಡ್ಯೂಸ್ ಮಾಡೋದು ಯಾವುದು ಇಂಥ ಒಂದು ಪ್ರೋಟೀನ್ ಗಳನ್ನ. ಸೊ mRNA ಏನ್ ಪ್ರೊಡ್ಯೂಸ್ ಮಾಡಿತು ಪ್ರೋಟೀನ್ ಗಳನ್ನ ಪ್ರೊಡ್ಯೂಸ್ ಮಾಡಿತು. ಆ ಪ್ರೋಟೀನ್ ಗಳಲ್ಲಿ ಏನ್ ಮಾಡ್ತಿದೆ ಅಂತಂದ್ರೆ ರೋಗಾಣು ವಿರುದ್ಧ. ಸೊ ಪ್ರೋಟೀನ್ ಗಳು ಏನ್ ಮಾಡ್ತಿದೆ ಇಂಥ ಒಂದು ರೋಗಾಣುಗಳ ವಿರುದ್ಧ ಹುಟ್ಟುವಂತಹ ಪ್ರತಿಕಾಯಗಳ ಶಕ್ತಿಯನ್ನ ಹೆಚ್ಚು ಮಾಡ್ತಾ ಇದೆ. ಸೊ ಈ ಆಂಟಿಬಾಡೀಸ್ ಏನಿದೆಲ್ಲ ಈ ಆಂಟಿಬಾಡೀಸ್ ಗಳ ದೇಹದಲ್ಲಿರುವಂತಹ ಶಕ್ತಿಯನ್ನ ಹೆಚ್ಚು ಮಾಡೋದಕ್ಕೆ ನಾವೇನ್ ಬಳಸ್ತಿದೀವಲ್ಲ ಅದನ್ನ ಏನಂತ ಕರೆದ್ವಿ mRNA ಅಂತ ಕರೆದ್ವಿ. ಓಕೆ, ಸೊ ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ನ್ಯೂಸ್, ಸರಕು ಸಾಗಾಣಿಕೆ ಮೀಸಲು ಕಾರಿಡಾರ್ ಅನ್ನೋದು ನ್ಯೂಸ್ ಅಲ್ಲಿ ಇತ್ತು. ಅದಕ್ಕೆ ಏನಿದೆ ಇದು ಏನ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ನ್ಯೂಸ್ ಗಿಂತ ಜಾಸ್ತಿ ಇದು ಏನ್ ಅನ್ನೋದನ್ನ ನೋಡೋಣ. ಸೊ ಈಗ ರೈಲ್ ಹೋಗ್ತಾ ಇರುತ್ತೆ, ರೈಲಲ್ಲಿ ಜನ ಕುಂತ್ರೆ ಅದು ಪ್ಯಾಸೆಂಜರ್ ರೈಲು. ರೈಲಲ್ಲಿ ಜನ ಕುಂತಿಲ್ಲ, ಅದರಲ್ಲಿ ನಾವು ಸರಕುಗಳನ್ನ ಹಾಕೊಂಡಿದ್ದೀವಿ, ಸರಕುಗಳನ್ನ ಹಾಕಿ ಕಳಿಸ್ತಾ ಇದ್ದೀವಿ ಅಂತಂದ್ರೆ ಅದೇನಾಯ್ತು ಗೂಡ್ಸ್ ರೈಲ್ ಆಯ್ತು. ಸೊ ಗೂಡ್ಸ್ ರೈಲ್ ಅಥವಾ ಫ್ರೈಟ್ ಕಾರಿಡಾರ್ ಅಂತ ಹೇಳ್ತೀವಿ. ಅಂದ್ರೆ ಪ್ರತ್ಯೇಕ ಸರಕು ಸಾಗಾಣಿಕೆ ಮಾಡುವಂತ ಒಂದು ರೈಲ್ವೆಗಳು. ಸೊ ಎರಡು ಮಿಕ್ಸ್ ಇರಲ್ಲ, ಮನುಷ್ಯರನ್ನ ನಾವು ಮತ್ತು ವಸ್ತುಗಳನ್ನ ಒಂದರಲ್ಲಿ ಹಾಕಲ್ಲ. ಸೊ ಮನುಷ್ಯರು ಇಲ್ಲದಂತಹ ಸರಕು ಸಾಗಾಣಿಕೆ ಮಾಡುವಂತಹ ರೈಲುಗಳನ್ನ ನಾವು ನೋಡ್ತೀವಿ. ಈಗ ಬರೀ ರೈಲುಗಳಷ್ಟೇ ಅಲ್ಲ, ಅದಕ್ಕಾಗಿಯೇ ರೈಲು ಹಳಿಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ನೋಡಿ ಏನಿದೆ ಡಿಫರೆನ್ಸ್ ಅಂದ್ರೆ, ಈಗ ನಾವು ನೋಡ್ತಾ ಇದ್ವಿ, ನಾವು ಅದೇ ಟ್ರ್ಯಾಕ್ ಮೇಲೆ ಹೋಗ್ತಾ ಇದ್ವಿ, ಇಂಥ ರೈಲ್ವೆಗಳು ಕೂಡ ಅದೇ ಟ್ರ್ಯಾಕ್ ಅಲ್ಲಿ ಬರ್ತಾ ಇದ್ವು. ಹೌದಾ, ಒಂದೇ ಟ್ರ್ಯಾಕ್ ಅಲ್ಲಿ ಮನುಷ್ಯರಿರುವಂತಹ ಪ್ಯಾಸೆಂಜರ್ ರೈಲ್ವೆನು ಅದೇ ಟ್ರ್ಯಾಕ್ ಅಲ್ಲಿ ಸಂಚಾರ ಮಾಡ್ತಾ ಇತ್ತು. ಈ ಸರಕು ಸಾಗಾಣೆ ಮಾಡುವಂತಹ ರೈಲ್ವೆ ಕೂಡ ಅದೇ ಟ್ರ್ಯಾಕ್ ಅಲ್ಲಿ ಏನ್ ಮಾಡ್ತಿತ್ತು ಕೆಲಸ ಮಾಡ್ತಿತ್ತು. ಈಗ ಏನ್ ಮಾಡ್ತಿದ್ರೆ ಭಾರತ ರೈಲ್ವೆದವರು ಸರಕು ಸಾಗಾಣಿಕೆ ಮಾಡೋದಕ್ಕೆ ವಿಶೇಷವಾದಂತಹ ಒಂದು ಟ್ರ್ಯಾಕ್ ಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ. ಯಾವ ರೀತಿ ಮಾಡ್ತಿದ್ದಾರಪ್ಪ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪೂರ್ವ ಮತ್ತು ಪಶ್ಚಿಮದಲ್ಲಿ ಅಂತ ಹೇಳಿ ಒಂದಿಷ್ಟು ಡೈರೆಕ್ಷನ್ ಕೊಟ್ಟಿದ್ದಾರೆ. ಪೂರ್ವದ ಒಂದು ಸರಕು ಸಾಗಾಣಿಕೆ ಮೀಸಲು ಕಾರಿಡಾರ್, ಇಲ್ಲಿ ಏನ್ ಹೋಗ್ಬೇಕು ಬರೀ ಗೂಡ್ಸ್ ಟ್ರೈನ್ ಹೋಗ್ಬೇಕು, ಪ್ಯಾಸೆಂಜರ್ ಟ್ರೈನ್ ಹೋಗುವಂತಿಲ್ಲ. ಸೊ ಪೂರ್ವದಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಂಜಾಬಿನ ಲುಧಿಯಾನದಿಂದ ಸ್ಟಾರ್ಟ್ ಆಗಿ ಬಂಗಾಳದ ದಂಕುಣಿ ಎನ್ನುವವರೆಗೂ ಇದು ಹೋಗುತ್ತೆ. ಸೊ ಪೂರ್ವ ರೈಲು ಅಂತಂದಾಗ ಈ ಕಡೆ ಪಂಜಾಬು, ಈ ಕಡೆ ಪಶ್ಚಿಮ ಬಂಗಾಳದ ದಂಕುಣಿ, ಇದರಲ್ಲಿ ಸಂಚಾರ ಮಾಡೋದೇನು ಬರೀ ಸರಕು ಸಾಗಣೆ ಆಗುವಂತಹ ರೈಲುಗಳು. ಇಲ್ಲಿ ಮನುಷ್ಯರು ಇದ್ದಂತಹ ಪ್ಯಾಸೆಂಜರ್ ರೈಲ್ಸ್ ಬರೋದಿಲ್ಲ. ಹೀಗಾಗಿ ಏನ್ ಹೇಳ್ತಿದ್ವಿ ಸರಕು ಸಾಗಾಣಿಕೆ ಮೀಸಲು ಕಾರಿಡಾರ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಪಶ್ಚಿಮದಲ್ಲಿ ನೋಡಿದ್ರೆ ಎಲ್ಲಿಂದ ಇಲ್ಲಿಗೆ ಮುಂಬೈನ ಜವಾಹರ್ ಲಾಲ್ ನೆಹರು ಪೋರ್ಟ್ ಅಂತ ಹೇಳಿ, ಮುಂಬೈನ ಜವಾಹರ್ ಲಾಲ್ ನೆಹರು ಬಂದರ್ದಿಂದ ಹಿಡಿದು ಇಲ್ಲಿಗೆ ಉತ್ತರ ಪ್ರದೇಶದ ದಾದ್ರಿವರೆಗೂ ಏನಾಗುತ್ತೆ ಈ ಪಶ್ಚಿಮ ಸರಕು ಸಾಗಾಣಿಕೆ ಮೀಸಲು ಕಾರಿಡಾರ್ ಕನೆಕ್ಟಿವಿಟಿ ಕೊಡ್ತಾ ಇದೆ ಅಂತೆ. ಅದ್ರ ಜೊತೆಗೆ ದಕ್ಷಿಣಕ್ಕೂ ಕೂಡ ಸಾಗಾಣಿಕೆ ಮಾಡೋದಕ್ಕೆ ನಾವೇನ್ ಮಾಡ್ತಾ ಇದೀವಿ, ಇದರ ಯೋಜನೆಯನ್ನ ಅಧ್ಯಯನ ಮಾಡ್ತಿದ್ರೆ. ಈಗ ನಿರ್ಮಾಣ ಆಗ್ತಿರೋದೇನು ಪೂರ್ವ ಮತ್ತು ಪಶ್ಚಿಮ. ಪೂರ್ವದಲ್ಲಿಂದ ಲುಧಿಯಾನದಿಂದ ಹಿಡಿದು ದಂಕುಣಿವರೆಗೆ, ಪಶ್ಚಿಮದಲ್ಲಿ ಮುಂಬೈದಿಂದ ಹಿಡಿದು ದಾದ್ರಿ ಒಳಗೆ ರೆಡಿ ಆಗ್ತಿದೆ. ಈಗ ದಕ್ಷಿಣದ ಬಗ್ಗೆ ಓಕೆ, ಅಥವಾ ಪೂರ್ವ ಪಶ್ಚಿಮಗಳನ್ನ ಕೂಡಿಸುವಂತದ್ದು, ಇಂಥದ್ದು ಕರಾವಳಿ ಬಗ್ಗೆ ಇವುಗಳೆಲ್ಲ ಏನ್ ಮಾಡ್ಬೇಕು ಮುಂದಿನ ದಿನಗಳಲ್ಲಿ ತರ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಏನಾಗುತ್ತೆ ಮುಂದೆ. ಈ ಒಂದು ಕಾರಿಡಾರ್ ಅಥವಾ ಹಳಿಗಳನ್ನ ನಿರ್ಮಾಣ ಮಾಡೋದು ಮತ್ತು ನಿರ್ವಹಣೆ ಮಾಡೋದು, ಸೊ ಅವುಗಳನ್ನ ರೆಡಿ ಮಾಡೋದು, ಅವುಗಳನ್ನ ಕನ್ಸ್ಟ್ರಕ್ಟ್ ಮಾಡೋದು ಮತ್ತು ಅವುಗಳನ್ನ ಮ್ಯಾನೇಜ್ ಮಾಡೋದಕ್ಕೆ ಕಾರಿಡಾರ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂತಹ ಒಂದು ಸಂಸ್ಥೆಯನ್ನ ಭಾರತೀಯ ರೈಲ್ವೆದವರು ಸ್ಥಾಪನೆ ಮಾಡಿದ್ದಾರೆ. ಸೊ ಅರ್ಥ ಮಾಡ್ಕೊಳ್ಳಿ, ಈ ರೈಲುಗಳು ಏನು ರೋಡ್ಗಳ ಅಥವಾ ಸಾರಿ ಹಳಿಗಳು ರೆಡಿ ಆಗ್ತಿದಲ್ಲ ಅವುಗಳನ್ನ ರೆಡಿ ಮಾಡೋದು ಮತ್ತು ಅವುಗಳನ್ನ ಮೇಂಟೈನ್ ಮಾಡುವಂತ ಕೆಲಸ ಯಾರ್ದು, ಕಾರಿಡಾರ್ ಕಾರ್ಪೊರೇಷನ್ ಲಿಮಿಟೆಡ್ ಅವ್ರದ್ದು. ಸೊ ಇದ್ರ ಬಗ್ಗೆ ಸ್ವಲ್ಪ ಫೋಕಸ್ ಇರಲಿ. ಅದಾದ್ಮೇಲೆ ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ. ಓಕೆ, ಸೊ ಈಗ ಇಸ್ಲಾಂ ಧರ್ಮದ ಸ್ಥಾಪಕರಾದಂತಹ ಮೊಹಮ್ಮದ್ ಪೈಗಂಬರ್ ಅವ್ರನ್ನ ಒಬ್ರು ಒಂದು ಪಾರ್ಟಿಯ ವಕ್ತಾರರು, ಇವ್ರದೆಲ್ಲ ಹೆಸರೆಲ್ಲ ತಗೊಳಕ್ ಬೇಡ. ಸೊ ಮೊಹಮ್ಮದ್ ಪೈಗಂಬರ್ ಅವರನ್ನ ಅವಮಾನ ಮಾಡಿದ್ರು ಅಂತ ಹೇಳಿ ಬಹಳಷ್ಟು ಕಡೆ ಏನಾಗ್ತಿದೆ ದೇಶದಲ್ಲಿ ಪ್ರತಿಭಟನೆ ನಡೀತಾ ಇದೆ. ಸೊ ಪ್ರತಿಭಟನೆ ಕೆಲವು ಕಡೆ ಹಿಂಸಾಚಾರಕ್ಕೂ ಕೂಡ ತಿರುಗಿದೆ. ಓಕೆ, ಸೊ ಅದಕ್ಕೆ ದೇಶದಲ್ಲಿ ಏನ್ ಮಾಡಿದ್ದಾರೆ, CRPC ಸೆಕ್ಷನ್ 144 ಜಾರಿ ಮಾಡಿದ್ದಾರೆ. ಈಗ ಒಂದು ಕಡೆ ಹಲವಾರು ಕಡೆ ಏನು ಹಿಂಸಾಚಾರಕ್ಕೆ ಪ್ರತಿಭಟನೆಗಳನ್ನು
ತಿರುಗಿದಾಗ ನಾವು CRPC ಸೆಕ್ಷನ್ 144 ಅನ್ನ ಜಾರಿಗೆ ಮಾಡಿದ್ದಾರೆ. ನಮಗೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ CRPC ಸೆಕ್ಷನ್ 144 ಅಂದ್ರೆ ಏನು ಅನ್ನೋದು. ಸೊ ನಾವು ಬೇರೆ ಒಂದು ಧಾರ್ಮಿಕ ಅಥವಾ ರಾಜಕೀಯ ಗೊಂದಲದ ಬಗ್ಗೆ ಎಂದೂ ನಾವು ಡಿಸ್ಕಸ್ ಮಾಡಲ್ಲ. ಓಕೆ, ಸೊ ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿದೆಯಲ್ಲ ಅದನ್ನ ಮಾತ್ರ ನಾವೇನ್ ಮಾಡ್ತಾ ಇದೀವಿ, ಡಿಸ್ಕಸ್ ಮಾಡ್ತಾ ಇದೀವಿ. ಸೊ CRPC ಸೆಕ್ಷನ್ 144 ಅಂದ್ರೆ ಏನು? ಇಲ್ಲಿ ಏನಾಗತ್ತಪ್ಪ ಅಂದ್ರೆ ಜಿಲ್ಲಾಧಿಕಾರಿಗಳು ಅಥವಾ DC ಏನ್ ಮಾಡ್ತಾರೆ, ಒಂದು ಆದೇಶವನ್ನ ಕೊಡ್ತಾರೆ. ಆದೇಶ ಏನಪ್ಪಾ ಅಂದ್ರೆ 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಏನ್ ಮಾಡುವಂತಿಲ್ಲ, ಗುಂಪು ಕೂಡಿ ಅಡ್ಡಾಡುವಂಗಿಲ್ಲ. ಸೊ ಗುಂಪು ಸೇರುವಂತಿಲ್ಲ. ಎಷ್ಟು? 5 ಅಥವಾ ಅದಕ್ಕಿಂತ ಹೆಚ್ಚು ಜನ ಗುಂಪು ಸೇರಿ ಅಡ್ಡಾಡುವಂತಿಲ್ಲ. ಅಡ್ಡಾಡೋದಾದ್ರೆ ಒಬ್ಬೊಬ್ಬರೇ ಅಡ್ಡಾಡಿ, 5 ಜನಕ್ಕಿಂತ ಹೆಚ್ಚು ಜನ ಗುಂಪು ಸೇರಬಾರದು ಅಂತ ಹೇಳಿ ಏನ್ ಮಾಡ್ತಾರೆ, ಒಂದು ಆದೇಶವನ್ನ ಕೊಡ್ತಾರೆ. ಅದರ ಜೊತೆಗೆ ಯಾವುದೇ ಒಂದು ಆಯುಧವನ್ನ ಹಿಡ್ಕೊಂಡು ಅಡ್ಡಾಡಬಾರ್ದು ಅನ್ನೋದು ಕೂಡ ಒಂದು ನಿರ್ಬಂಧನೆ ಆಗುತ್ತೆ. ಸೊ ಇನ್ ಕೇಸ್ 5ಕ್ಕಿಂತ ಹೆಚ್ಚು ಜನ ನಾವು ಸರ್ಕಾರದವರು ಅಥವಾ DC ಹೇಳಿದ್ದನ್ನ ನಾವು ಕೇಳಲ್ಲ, ನಾವು ಕೂಡ್ತೀವಿ, ನಾವು ಆಯುಧಗಳನ್ನ ಹಿಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಅವಾಗ ಪೊಲೀಸರು ಏನ್ ಮಾಡ್ತಾರ ಅಂತಂದ್ರೆ ವಾರೆಂಟ್ ಇಲ್ಲದೆ ಬಂಧಿಸುವಂತಹ ಒಂದು ಅಧಿಕಾರ CRPC ಸೆಕ್ಷನ್ 144 ನೀಡುತ್ತೆ. ಅಂದ್ರೆ ದೇಶದಲ್ಲಿ ಶಾಂತಿಯನ್ನ ಕಾಪಾಡುವುದಕ್ಕೆ. ಓಕೆ, ಈ ತರ ಹಿಂಸಾಚಾರಗಳಾದಾಗ ಜನರು ಸೇರಬಾರ್ದು, ಮತ್ತೆ ಈ ತರ ಆಯುಧಗಳನ್ನ ಇಟ್ಕೊಂಡು ಸುಮ್ನೆ ಹಿಂಸಾಚಾರ ಜಾಸ್ತಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ CRPC 144 ಅನ್ನ ಜಾರಿ ಮಾಡೋದು ಯಾರು? ಜಿಲ್ಲಾಧಿಕಾರಿಗಳು, ಡೆಪ್ಯೂಟಿ ಕಮಿಷನರ್, DC ಅಂತ ಹೇಳ್ತೀವಲ್ಲ, ಅವರು ಇದನ್ನ ಜಾರಿ ಮಾಡ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಶಾಂತಿಯನ್ನ ಸ್ಥಾಪನೆ ಮಾಡೋದಕ್ಕೆ, ಅಥವಾ ಹಿಂಸಾಚಾರ ಇನ್ನಷ್ಟು ಹಬ್ಬದೇ ಇರಲಿ ಅಂತ ಹೇಳಿ. ಸೊ ಇನ್ ಕೇಸ್ ಇದನ್ನ ವೈಲೇಟ್ ಮಾಡಿದ್ರೆ ಪೊಲೀಸರು ಏನ್ ಮಾಡಬಹುದು, ವಾರೆಂಟ್ ಇಲ್ಲದೆ, ಯಾವುದೇ ವಾರೆಂಟ್ ಇಲ್ಲದೆ ಅರೆಸ್ಟ್ ಮಾಡುವಂತಹ ಅಧಿಕಾರ ಪೊಲೀಸರಿಗೆ ಈ CRPC ಸೆಕ್ಷನ್ 144 ನೀಡುತ್ತೆ. ಅದಾದ್ಮೇಲೆ ಲಾಸ್ಟ್ ನ್ಯೂಸ್, ಈಗ ಆಲ್ರೆಡಿ ಇವತ್ತು ಮಧ್ಯಾಹ್ನದಲ್ಲಿ ನೋಡಿದೆ ಅಗ್ನಿಪಥ್ ಸ್ಕೀಮ್ ಬಗ್ಗೆ. ಬಿಹಾರದಲ್ಲಿ ಮತ್ತೆ ಬಿಹಾರ ಮತ್ತೊಂದು ರಾಜ್ಯ ಯಾವ್ದಂತ ಕಮೆಂಟ್ ಹಾಕಿ. ಸೊ ಬಿಹಾರ ಮತ್ತೊಂದು ಯಾವ್ದೋ ರಾಜ್ಯದಲ್ಲಿ ಹಿಂಸಾಚಾರ, ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಕೂಡ ಸ್ಟೂಡೆಂಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಅದ್ರ ಬಗ್ಗೆ ಮುಂದಿನ ದಿವಸಗಳಲ್ಲಿ ನೋಡೋಣ. ಬಟ್ ಇವತ್ತು ಏನ್ ನೋಡೋಣ, ಅಗ್ನಿಪಥ್ ಅನ್ನುವಂತಹ ಒಂದು ಕಾರ್ಯಕ್ರಮದ ಬಗ್ಗೆ. ಸೊ ಸರ್ಕಾರ ಏನ್ ಮಾಡಿದೆ, ರಕ್ಷಣಾ ಇಲಾಖೆದವ್ರು ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅಗ್ನಿಪಥ್ ಅನ್ನುವಂತ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಸೊ ಏನಪ್ಪಾ ಇದು ಅಗ್ನಿಪಥ್ ಅಂತಂದ್ರೆ, ಈಗ ಒಂದು ವಯಸ್ಸಿನವರು 17.5 ವರ್ಷದಿಂದ ಹಿಡಿದು 34 ವರ್ಷದವರು, ಅಂದ್ರೆ 17 ವರ್ಷ 6 ತಿಂಗಳು ಆಗಿರೋರು, ಅಲ್ಲಿಂದ ಹಿಡಿದು 34 ವರ್ಷದ ಒಳಗಿನ 10ನೇ ತರಗತಿ ಮತ್ತು ಅಥವಾ PUC ಪಾಸ್ ಆದಂತಹ ಯುವಕ ಯುವತಿಯರಿಗೆ ಏನ್ ಮಾಡ್ತಿದ್ದಾರೆ ಅಂತಂದ್ರೆ 4 ವರ್ಷದವರೆಗೆ ನಮ್ಮ ಸೇನೆಯಲ್ಲಿ ಯೋಧರಾಗಿ ಕೆಲಸ ಮಾಡೋದಕ್ಕೆ ಅವಕಾಶವನ್ನ ನೀಡ್ತಾ ಇದ್ದಾರೆ. ಸೊ ರಕ್ಷಣಾ ಇಲಾಖೆದವ್ರು ಏನ್ ಮಾಡಿದಾರೆ ಅಂತಂದ್ರೆ ಈ ಅಗ್ನಿಪಥ ಅನ್ನುವಂತ ಸ್ಕೀಮ್ ಅಲ್ಲಿ ಅಥವಾ ಯೋಜನೆಯಲ್ಲಿ ಏನ್ ಕೊಡ್ತಿದ್ದಾರೆ ಅಂತಂದ್ರೆ 17.5 ವರ್ಷದಿಂದ ಹಿಡಿದು 34 ವರ್ಷದ ವಯಸ್ಸಿನ ಒಂದು ಯುವಕರು ಏನ್ ಮಾಡ್ಬೋದು, ಸೇನೆಯಲ್ಲಿ 4 ವರ್ಷಗಳ ಕಾಲ ಕೆಲಸ ಮಾಡ್ಬೋದು, ಏನಾಗಿ ಯೋಧರಾಗಿ ಕೆಲಸ ಮಾಡ್ಬೋದು. ಸೊ ಅವ್ರನ್ನ ನಾವ್ ಏನಂತ ಕರಿತಿದೀವಿ ಅಂದ್ರೆ ಅಗ್ನಿವೀರರು ಅಂತ ಕರಿತಿದ್ರೆ. ಓಕೆ, ಸೊ ಈ ತರ 17.5 ವರ್ಷದಿಂದ ಹಿಡಿದು 34 ವರ್ಷದವರೆಗಿನ ಒಂದು ಯುವಕರು ಯಾವುದು 10ನೇ ಮತ್ತು PUC ಪಾಸ್ ಆಗಿರ್ಬೇಕು. ಸೊ ಪಾಸ್ ಆದಂತಹ ಒಂದು ಯುವಕರು ಕೆಲಸ ಮಾಡೋದಕ್ಕೆ 4 ವರ್ಷಗಳ ಕಾಲ ಅಗ್ನಿವೀರರಾಗಿ ಆ ಬಾರ್ಡರ್ ಅಲ್ಲಿ ಅಥವಾ ನಮ್ಮ ಸೇನೆಯಲ್ಲಿ ಕೆಲಸ ಮಾಡ್ಬೋದು. ಸೊ ಇದನ್ನ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ, ಒಂದು ಕೆಲಸ ಸಿಗುತ್ತೆ, ನಿರುದ್ಯೋಗ ದೇಶದಲ್ಲಿ ತಾಂಡವವಾಡ್ತಾ ಇದೆ. ಸೊ ಅದಕ್ಕೆ ಉದ್ಯೋಗವನ್ನ ಕೊಡ್ತೀವಿ. ಇದರ ಜೊತೆಗೆ ಒಂದ್ ಸಾರಿ ನಾವು ಸೇನೆಗೆ ಹೋಗಿ ಬಂದ್ರೆ ನಮ್ಮಲ್ಲಿ ಶಿಸ್ತು ಮತ್ತು ದೇಶ ಪ್ರೇಮ ಬೆಳೆಯುತ್ತೆ. ಸೊ ಬೆಳಿಲೇಬೇಕು. ಯಾಕಂದ್ರೆ ನೋಡಿ, ಆರ್ಮಿ ಅಂದ್ರೆ ಮಜಾಕಲ್ಲ, ಅಲ್ಲಿ ಶಿಸ್ತು. ಫಸ್ಟ್ ಆರ್ಮಿ ಅಂದ ತಕ್ಷಣ ನಮ್ಗೆ ಬರೋದೇನು, ಶಿಸ್ತು. ಸೊ ಶಿಸ್ತನ್ನ ಕಲಿತಾರೆ. ಮೊಬೈಲ್ ಅನ್ನ ಹಿಡ್ಕೊಂಡು ತಾಸುಗಟ್ಲೆ ಮೊಬೈಲ್ ಅನ್ನ ತಿಕ್ಕೋದನ್ನ ಬಿಟ್ಟು ಒಂದು ಡಿಸಿಪ್ಲಿನ್ಡ್ ಲೈಫ್ ಬರುತ್ತೆ. ಅದರ ಜೊತೆಗೆ ಆರ್ಮಿಯಲ್ಲಿ ಕೆಲಸ ಮಾಡೋದ್ರಿಂದ ಸಹಜವಾಗಿ ದೇಶ ಪ್ರೇಮ ಇನ್ನಷ್ಟು ಜಾಸ್ತಿ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಸರ್ಕಾರದವರು ಅಗ್ನಿಪಥ್ ಅಂತ ಸ್ಕೀಮ್ ತಗೊಂಡು ಬಂದಿದ್ದಾರೆ. ಇಲ್ಲಿ ಆಯ್ಕೆ ಆಗೋರನ್ನ ನಾವೇನಂತ ಕರಿತಿದ್ವಿ, ಅಗ್ನಿವೀರರು ಅಂತ ಕರಿತಿದ್ವಿ. ಸೊ ಈ ಅಗ್ನಿವೀರರು ಅಂತ ಆಯ್ಕೆ ಆಗ್ತಾರಲ್ಲ, ಅವರಿಗೆ ಪ್ರತಿ ತಿಂಗಳು ಸ್ಟಾರ್ಟಿಂಗ್ ಅಲ್ಲಿ 30,000ದಿಂದ ಹಿಡಿದು ಎಂಡ್ ಆಗೋದ್ರೊಳಗಡೆ, ಏನು ಇವ್ರು ರಿಟೈರ್ಡ್ ಆಗೋದ್ರೊಳಗಡೆ 4 ವರ್ಷದಲ್ಲಿ ಅವ್ರ ಸಂಬಳ ಪ್ರತಿ ತಿಂಗಳು ಏನಾಗುತ್ತೆ 40,000 ಹೆಚ್ಚು ಮಾಡ್ತಾರೆ. ಸೊ ಸ್ಟಾರ್ಟಿಂಗ್ ಅಲ್ಲಿ 30ರಿಂದ ಸ್ಟಾರ್ಟ್ ಆಯ್ತು, 4ನೇ ವರ್ಷದಲ್ಲಿ ಪ್ರತಿ ತಿಂಗಳು 40,000 ರೂಪಾಯಿನ ಇವ್ರು ಕೊಡ್ತಾರೆ. ಅದ್ರ ಜೊತೆಗೆ 4 ವರ್ಷ ಸೇವೆ ಸಲ್ಲಿಸಿದ ನಂತರ 4 years ಕಂಪ್ಲೀಟ್ ಮಾಡಿದ್ಮೇಲೆ 11.7 lakhs ಅಂದ್ರೆ 11,70,000 ರೂಪಾಯಿನ ತೆರಿಗೆ ಇಲ್ಲದಂತಹ ಒಂದು ನಿಧಿ ಅಂತ ಕೊಡ್ತಾರೆ. ಸೊ ಅಂದ್ರೆ ಇದೇನ್ ಕೊಡ್ತಿದಾರಲ್ಲ 11,70,000, ಇದ್ರ ಮೇಲೆ ಸರ್ಕಾರದವರು ಟ್ಯಾಕ್ಸ್
ಟ್ಯಾಕ್ಸ್ ಹಾಕೋದಿಲ್ಲ. ಅಂದ್ ಇಲ್ಲೇನು 30,000 ರೂಪಾಯಿ ಸ್ಯಾಲ್ರಿ ಕೊಡ್ತಿದಾರಲ್ಲ, ಅದ್ರಲ್ಲಿ ಸ್ವಲ್ಪ ದುಡ್ಡನ್ನ ಕಟ್ ಮಾಡಿ ಇವ್ರು ಇಟ್ಕೊಂಡಿರ್ತಾರೆ ಪ್ರತಿ ತಿಂಗಳು. ಸೊ ಫೈನಲಿ 4 ವರ್ಷ ಮುಗಿದ್ಮೇಲೆ ಆಯ್ತಪ್ಪ ನೀವ್ ಇಷ್ಟು ದುಡ್ಡನ್ನ ತಗೊಂಡು ಹೋಗಿ ಅಂತ ಹೇಳಿ 11.7 ಅಂದ್ರೆ 11,70,70,000 ರೂಪಾಯಿ ದುಡ್ಡನ್ನ ಕೊಟ್ಟು ಅದ್ರ ಮೇಲೆ ಯಾವುದೋ ಟ್ಯಾಕ್ಸ್ ಅನ್ನ ಹಾಕೋದಿಲ್ಲ ಅಂತ ಸರ್ಕಾರದವ್ರು ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಈಗ ನಾವೇನ್ ಮಾಡ್ತಿದ್ವಿ, 45,000 ಯುವಕ ಯುವತಿಯರನ್ನ, ಸೊ ಟಾರ್ಗೆಟ್ ಇರೋದೆಷ್ಟು 45,000 ಯುವಕ ಯುವತಿಯರನ್ನ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಇವರು ಪ್ಲಾನ್ ಮಾಡಿದ್ದಾರೆ ರಕ್ಷಣಾ ಇಲಾಖೆದವರು. ಅದರಲ್ಲಿ 25% ಜನರಿಗೆ 15 ವರ್ಷಗಳ ಕಾಲ ಅಧಿಕಾರೇತರ ಶ್ರೇಣಿಯಲ್ಲಿ ಕೆಲಸ ಮಾಡೋದಕ್ಕೆ ನಾವು ಅವಕಾಶ ಕೊಡ್ತೀವಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 100 ಜನ ಆಯ್ಕೆ ಆದ್ರು, 100 ಜನರಲ್ಲಿ 25 ಜನರನ್ನ ನಾವೇನ್ ಮಾಡ್ತಿದ್ವಿ, ಮುಂದುವರ್ಸ್ಕೊಂಡು ಹೋಗ್ತೀವಿ. 75 ಜನರನ್ನ ನಾವೇನ್ ಮಾಡ್ತೀವಿ, ಮನೆಗೆ ಕಳಿಸ್ತೀವಿ. ಸೊ ಅಗ್ನಿಪಥದಲ್ಲಿ ಈಗ ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ರೆ ಬಿಹಾರದಲ್ಲಿ ಅಂತಂದ್ರೆ 100 ಜನರನ್ನ ಆಯ್ಕೆ ಮಾಡಿದ್ರು, ಅದರಲ್ಲಿ 25 ಜನರಿಗೆ ಓಕೆ. ಸೊ ಸೇನೆಯಲ್ಲಿ 15 ವರ್ಷಗಳ ಕಾಲ ಸೇವೆ ಸಲ್ಲಿಸೋದು. ಸೊ ಆಲ್ರೆಡಿ 4 ವರ್ಷ ಆಯ್ತು, ಇನ್ನು 15 ವರ್ಷಗಳ ಕಾಲ ಅಧಿಕಾರೇತರ ಅಂತಂದ್ರೆ ಅಧಿಕಾರಿಯಾಗಿ ಕೆಲಸ ಮಾಡಕ್ ಬಿಡಲ್ಲ, ಅಧಿಕಾರೇತರ ಕೆಲಸ ಮಾಡೋದಕ್ಕೆ ನಾವು 25 ಜನರಿಗೆ 25% ಜನರಿಗೆ ಮಾತ್ರ ಅವಕಾಶ ಕೊಡ್ತೀವಿ. 75 ಜನರನ್ನ ನಾವು ಮನೆಗೆ ಕಳಿಸ್ತೀವಿ. ಅಂದ್ರೆ 75% ಜನರನ್ನ 4 ವರ್ಷ ಆದ್ಮೇಲೆ ಅವರಿಗೆ ವಾಪಸ್ ಕಳಿಸ್ತೀವಿ ಅಂತ ಹೇಳಿದ್ದಾರೆ. ಸೊ ಈ ತರ ಏನಾಗುತ್ತಲ್ಲ, ಈ 75% ಜನ ವಾಪಸ್ ಬರ್ತಾರಲ್ಲ, ಅವರು ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋದಕ್ಕೂ ನಾವು ಕನ್ಸೆಷನ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಈಗ ಬೇರೆ ಬೇರೆ ರಾಜ್ಯದಲ್ಲಿ ಇದನ್ನ ವಿದ್ಯಾರ್ಥಿಗಳು ಅಥವಾ ಈ ಆಸ್ಪಿರೆಂಟ್ಸ್ ಯಾಕೆ ವಿರೋಧ ಮಾಡ್ತಿದ್ದಾರೆ ಅಂತಂದ್ರೆ, 100 ಜನರನ್ನ ತಗೊಂಡ್ರಪ್ಪ, 4 ವರ್ಷ ಆದ್ಮೇಲೆ 25 ಜನರನ್ನ ಮಾತ್ರ ನೀವ್ ಇಟ್ಕೊಳ್ತೀರಾ, 75 ಜನರದ್ದು ಏನು? ಸೊ ಅವ್ರನ್ನು ಮುಂದುವರಿಸಿ ಅಂತ, ಅಥವಾ ಈ ಪ್ರಮಾಣವನ್ನು ಹೆಚ್ಚು ಮಾಡಿ ಅಂತ ಹೇಳಿ ಹಿಂಸಾಚಾರಕ್ಕೆ ಒಂದಿಷ್ಟು ಜನ ಸ್ಟೂಡೆಂಟ್ಸ್ ಮುಂದಾಗಿದ್ದಾರೆ. ಆ ತರ ಮಾಡಬಾರ್ದು, ನೋಡೋಣ ಏನೇನ್ ಡೆವಲಪ್ಮೆಂಟ್ಸ್ ಬರ್ತಂತ. ಸೊ ಇನ್ ಕೇಸ್ ಯುದ್ಧ ಆಯ್ತು ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಅಗ್ನಿವೀರರಂತ ನೇಮಕ ಆಗಿರುತ್ತಲ್ಲ, ಅವ್ರು ಏನಾದ್ರೂ ಮೃತರಾದ್ರೆ ಅವರ ಮನೆಗೆ 1 ಕೋಟಿ, ಅವರ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಕೊಡ್ತೀವಿ. ಗಂಭೀರವಾಗಿ ಗಾಯ ಆದ್ರೆ 44 ಲಕ್ಷ ರೂಪಾಯಿಯನ್ನ ಕೊಡ್ತೀವಿ ಅಂತ ಈ ಅಗ್ನಿಪಥ ಸ್ಕೀಮ್ ದಲ್ಲಿ ಹೇಳಿದ್ದಾರೆ. ಓಕೆ. ಸೊ ಅಗ್ನಿಪಥ ಅಗ್ನಿ ವೀರರಂತ ಏನ್ ನೋಡ್ತಾ ಇದೀವಲ್ಲ, ಈ ಸ್ಕೀಮ್ ಅಲ್ಲಿ 45,000 ಜನರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು. ಅವ್ರನ್ನ ಸೈನಿಕರಾಗಿ 4 ವರ್ಷಗಳ ಕಾಲ ಸೈನಿಕರಾಗಿ ಯೋಧರಾಗಿ ಅಪಾಯಿಂಟ್ ಮಾಡ್ಕೊಳ್ತೀವಿ ಅಂತ ಹೇಳಿ ರಕ್ಷಣಾ ಇಲಾಖೆದವ್ರು ಹೇಳಿದ್ರು. ಯಾರಿಗೆ ಕೊಡ್ತೀವಿ ಅಂದ್ರೆ 10th ಇಂದ PUC ಪಾಸ್ ಆಗಿರ್ಬೇಕು ಅಂಥವ್ರಿಗೆ ಎಷ್ಟು ಜನಕ್ಕೆ, 45,000 ಜನರಿಗೆ ಅಂತ ಅನ್ನೋದನ್ನ ನೋಡಿದ್ವಿ. ಸೊ ಅದ್ರ ಜೊತೆಗೆ ಕಂಡೀಷನ್ ಏನಿತ್ತು, ನೇಮಕ ಆದವರಲ್ಲಿ 25% ಜನರಿಗೆ 15 ವರ್ಷಗಳ ಕಾಲ ಸೇನೆಯಲ್ಲಿ ಸೇವೆ ಸಲ್ಲಿಸುವಂತಹ ಒಂದು ಅವಕಾಶವನ್ನ ಕೊಡ್ತೀವಿ ಅಂತಾನೂ ಕೂಡ ಹೇಳಿದ್ದಾರೆ. ಸೊ ಅಲ್ಲೇನಾದ್ರೂ ನಿಧನರಾದ್ರೆ ಅವ್ರ ಮನೆಗೆ 1 ಕೋಟಿ ರೂಪಾಯಿ, ಅವರ ಒಂದು ಕುಟುಂಬಕ್ಕೆ 1 ಕೋಟಿ ರೂಪಾಯಿ, ಗಾಯಗೊಂಡ್ರೆ 44 ಲಕ್ಷ ರೂಪಾಯಿ, ಅದು ಗಂಭೀರವಾಗಿ ಗಾಯಗೊಂಡ್ರೆ 44 ಲಕ್ಷ ರೂಪಾಯಿವರೆಗೂ ನಾವು ನೀಡ್ತೀವಿ ಅಂತ ಈ ಒಂದು ಯೋಜನೆನ ಅನೌನ್ಸ್ ಮಾಡಿದ್ದಾರೆ. ಸೊ ಮುಂದಿನ ನ್ಯೂಸ್ ಗಳು ಏನಿದೆಯಲ್ಲ, ಇವತ್ತಿನ ಮೇಜರ್ ನ್ಯೂಸ್ ಗಳನ್ನೆಲ್ಲ ಮತ್ತೆ ನಾಳೆ ಹೇಳ್ತೀನಿ. ಸೊ ಆದಷ್ಟು ಸೋಮವಾರದೊಳಗಡೆ ಎಲ್ಲಾ ನ್ಯೂಸ್ ಗಳು ಕವರ್ ಆಗಿರ್ಬೇಕು, ಅದು ನಮ್ಮ ಒಂದು ಉದ್ದೇಶ. ಸೊ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಲ್ಲ, ಸೊ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ಲಸ್ ನಮ್ಮ ಟೆಲಿಗ್ರಾಮು, ಇನ್ಸ್ಟಾಗ್ರಾಮು, ಫೇಸ್ಬುಕ್, ಟ್ವಿಟರ್ ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಹಾಕಿರ್ತೀನಿ. ಸೊ ನಿಮ್ಮ ಸಲಹೆ ಸೂಚನೆ ಮತ್ತು ವಿದ್ಯಾರ್ಥಿ ಪ್ರಭುತ್ವದಲ್ಲಿ ಯಾವುದೇ ಕ್ಲಾಸ್ ಬೇಕಾದ್ರೆ 9480216410ಕ್ಕೆ ನೀವು ಮೆಸೇಜ್ ಮಾಡಿ, ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿದ್ಯಾರ್ಥಿ ಪ್ರಭುತ್ವ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಶುಭರಾತ್ರಿಗಳು.